ಎಲ್ಲ ಸಹೃದಯ ಮಿತ್ರರಿಗೂ ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ಈ ದಿನದ ತರಗತಿಗೆ ಆತ್ಮೀಯ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ವಿದ್ಯಾರ್ಥಿ ಮಿತ್ರರೇ, ಈ ಇಂದಿನ ತರಗತಿಯಲ್ಲಿ NSQF ಲೆವೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಟುಡೇ ಆಲ್ಸೋ ದ ಕಂಟಿನ್ಯೂಷನ್ಸ್ ಆಫ್ NSQF ಲೆವೆಲ್ ಡಿಸ್ಕ್ರಿಪ್ಟರ್ಸ್. ಈ NSQF ಲೆವೆಲ್ ಡಿಸ್ಕ್ರಿಪ್ಟರ್ಸ್ನಲ್ಲಿ ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಯಾವ್ಯಾವ ಡೊಮೈನ್ಸ್ ಇದೆ. ಪ್ರೋಸೆಸ್ ಇರ್ಬೋದು, ಕೋರ್ ಸ್ಕಿಲ್ ಇರ್ಬೋದು, ಸ್ಕಿಲ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಇವುಗಳ ಬಗ್ಗೆ ವಿವರವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ದ ಕಂಟಿನ್ಯೂಷನ್ಸ್ ಆಫ್ ದೀಸ್ NSQF ಲೆವೆಲ್ ಡಿಸ್ಕ್ರಿಪ್ಟರ್ಸ್, NSQF ಲೆವೆಲ್ ಅಂಡ್ NSQF ಲೆವೆಲ್ ಡಿಸ್ಕ್ರಿಪ್ಟರ್ಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಟುಡೇ ಆಲ್ಸೋ we discuss this NSQF level descriptors. For revision purposes, what is NSQF level? You know that in the last class we discussed the National Skill Qualifications Framework organizes the qualifications according to the series of levels of knowledge, skills and aptitude in different levels and sectors. ಏನೇ ನಾವು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಅಂತ ಕರಿತೀವೋ, ಇದು ವಿವಿಧ ಮಟ್ಟದ ಅಂದರೆ ಡಿಫರೆಂಟ್ ಲೆವೆಲ್ಸ್ನಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ, ವಲಯಗಳಲ್ಲಿ ಅಗತ್ಯವಾಗಿ ಬೇಕಾದಂಥ ಜ್ಞಾನ, ನಾಲೆಡ್ಜ್, ಕೌಶಲ್ಯ, ಸ್ಕಿಲ್, ಆಪ್ಟಿಟ್ಯೂಡ್, ಯೋಗ್ಯತೆಯ ಮಟ್ಟಗಳ ಪ್ರಕಾರ ಅರ್ಹತೆಗಳನ್ನು ಇದು ಕಲಿಸ್ಲಿಕ್ಕೆ ಇರತಕ್ಕಂಥ ಒಂದು ಫ್ರೇಮ್ವರ್ಕ್. ಯಾವುದು? NSQF ಲೆವೆಲ್ಸ್. ದಿಸ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಈಸ್ ಕಂಪೋಸ್ಡ್ ಆಫ್ 10 ಲೆವೆಲ್ಸ್. ಇದರಲ್ಲಿ ಒಟ್ಟು ಎಷ್ಟು ಲೆವೆಲ್ಸ್ ಇದೆ? 10 ಲೆವೆಲ್ಸ್ ಇದೆ. ಪ್ರತಿಯೊಂದು ಲೆವೆಲ್ಸ್ನಲ್ಲಿ ಈಚ್ ರೆಪ್ರೆಸೆಂಟಿಂಗ್ ಎ ಡಿಫರೆಂಟ್ ಲೆವೆಲ್ ಆಫ್ ಕಾಂಪ್ಲೆಕ್ಸಿಟಿ, ನಾಲೆಡ್ಜ್ and autonomy required to demonstrate the competency commensurate for that level. ಏನು ಈ ರಾಷ್ಟ್ರೀಯ ಅರ್ಹತಾ ಚೌಕಟ್ಟೇನಿದೆ, ಕೌಶಲ್ಯ ಅರ್ಹತಾ ಚೌಕಟ್ಟೇನಿದೆ, ಇದು 10 ಹಂತಗಳಿಂದ ಕೂಡಿದ್ರು ಸಹ ಪ್ರತಿಯೊಂದು ಕೂಡ ವಿಭಿನ್ನ ಮಟ್ಟದ ಸಂಕೀರ್ಣತೆ, ದಟ್ ಮೀನ್ಸ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ, ಜ್ಞಾನ, ನಾಲೆಡ್ಜ್ ಅಂತ ಕರಿತೀವಿ, ಮತ್ತು ಅಟಾನಮಿ ರಿಕ್ವೈರ್ಡ್, ಸ್ವಾಯತ್ತತೆ ಅಂತ ಕರಿತೀವಿ. ಅದನ್ನು ಪ್ರತಿ ಲೆವೆಲ್ನಲ್ಲಿ ಆ ಸೆಕ್ಟರ್ಗೆ ಅನುಗುಣವಾಗಿ, ಆ ಮಟ್ಟಕ್ಕೆ ಅನುಗುಣವಾಗಿ ವ್ಯಕ್ತಿ ತನ್ನ ಕಾಂಪಿಟೆನ್ಸಿಯನ್ನು, ಲರ್ನಿಂಗ್ ಔಟ್ಕಮ್ಸ್ ಅಂತ ಏನು ಕರಿತೀವಿ, ಸಾಮರ್ಥ್ಯ ಅಂತ ಏನು ಕರಿತೀವಿ, ಆ ಸಾಮರ್ಥ್ಯವನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಅನುವನ್ನು ಮಾಡಿಕೊಡುತ್ತೆ. ಹಾಗೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು? ಈ NSQF ಲೆವೆಲ್ಸ್, ಬೇರೆ ಬೇರೆ ಡಿಫ್ರೆಂಟ್ ಲೆವೆಲ್ಸ್, 10 ಲೆವೆಲ್ಸ್. ಇದ್ರ ಬಗ್ಗೆ ಈ ಹಿಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ NSQF ಲೆವೆಲ್ ಡಿಸ್ಕ್ರಿಪ್ಟರ್ಸ್ ಅಂತ ಕರಿತೀವಿ ನಾವು. ವಿವರಣೆಗಳನ್ನು ನಾವು ಹೇಳೋದಾದರೆ, ಈಚ್ ಲೆವೆಲ್ಸ್ ಆಫ್ NSQF ಈಸ್ ಅಸೋಸಿಯೇಟೆಡ್ ವಿತ್ ಎ ಸೆಟ್ ಆಫ್ ಡಿಸ್ಕ್ರಿಪ್ಟರ್ಸ್ ಮೇಡ್ ಅಪ್ ಆಫ್ 5 ಔಟ್ಕಮ್ ಸ್ಟೇಟ್ಮೆಂಟ್ಸ್ ವಿಚ್ ಡಿಸ್ಕ್ರೈಬ್ ಇನ್ ಜನರಲ್ ಟರ್ಮ್ಸ್ ದ ಮಿನಿಮಮ್ ನಾಲೆಡ್ಜ್, ಸ್ಕಿಲ್ and attributes that the learner needs to acquire in order to be certified for that level. ನೋಡಿ, NSQF ನ ಪ್ರತಿಯೊಂದು ಹಂತವು ಮುಖ್ಯವಾಗಿ
5 ಔಟ್ಕಮ್ಸ್ ಅಂತ ಕರಿತೀವಿ. ಮೇಡಪ್ಪ 5 ಲರ್ನಿಂಗ್ ಔಟ್ಕಮ್ಸ್ ಅಂತ ಕರಿತೀವಿ. ಸೊ ಈ 5 ಔಟ್ಕಮ್ಸ್ನಲ್ಲಿ ಅದನ್ನು ಹೇಳಿಕೆ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಈ 5 ಫಲಿತಾಂಶದ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥದ್ದು ಈ ವಿವರಣೆಗಳು. ಇಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ ವಿಚ್ ಡಿಸ್ಕ್ರೈಬ್ ಇನ್ ಜನರಲ್, ಸಾಮಾನ್ಯ ಪರಿಭಾಷೆಯಲ್ಲಿ ನಾವು ಹೇಳೋದಾದರೆ ಒಂದು ಕನಿಷ್ಠ ಜ್ಞಾನ, ಕೌಶಲ್ಯ ಮತ್ತು ಆ ಮಟ್ಟಕ್ಕೆ ಆ ಕಲಿಯುವವನನ್ನು ನಾವು ಪ್ರಮಾಣೀಕರಿಸಬೇಕಾದ್ರೆ ಆತ ಯಾವ ಗುಣಲಕ್ಷಣಗಳನ್ನು ಪಡೆದುಕೊಳ್ಳಬೇಕು. The learners needs to acquire in order to be certified for that level ಅನ್ನೋದನ್ನ ಈ 10 ಹಂತಗಳಲ್ಲಿ, ವಿಭಿನ್ನವಾದಂಥ 10 ಹಂತಗಳಲ್ಲಿ, ಲೆವೆಲ್ 1, ಲೆವೆಲ್ 2 ನಿನ್ನೆ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ, ಲೆವೆಲ್ 3, ಲೆವೆಲ್ ಅನೇಕ ಉದಾಹರಣೆಗಳು ಕೊಟ್ಟಿದ್ದೀನಿ. ಮ್ಯಾನ್ಸನ್ ಕೊಟ್ಟಿದ್ದೀನಿ, IT ಸೆಕ್ಟರ್ ಕೊಟ್ಟಿದ್ದೀನಿ, ಪ್ಲಂಬಿಂಗ್ ಕೊಟ್ಟಿದ್ದೀನಿ, ಲೈಕ್ ದಟ್. ಈ 10 ಹಂತಗಳಲ್ಲಿ ಏನೇನು ಒಂದು ಕನಿಷ್ಠವಾದಂಥ ಜ್ಞಾನ ಏನಿರಬೇಕು, ಕೌಶಲ್ಯ ಏನಿರಬೇಕು, ಆತನನ್ನು ನಾವು ದೃಢೀಕರಿಸಲಿಕ್ಕೆ, ಸರ್ಟಿಫೈ ಮಾಡಲಿಕ್ಕೆ, ಪ್ರಮಾಣೀಕರಿಸಲಿಕ್ಕೆ ಆತ ಯಾವ್ಯಾವೆಲ್ಲ ಅಂಶಗಳನ್ನು, ಗುಣಲಕ್ಷಣಗಳನ್ನು ಹೊಂದಿರಬೇಕು ಅನ್ನೋದನ್ನು ಈ NSQF ಲೆವೆಲ್ ಡಿಸ್ಕ್ರಿಪ್ಷನ್ನಲ್ಲಿ ನಾವು ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಇನ್ನು ನಾನು ಇಷ್ಟು ನಿನ್ನೆ ನಿಮಗೆ ಹೇಳಿದ್ದೆ. ಟುಡೇ ಪ್ರತಿಯೊಂದು ಹಂತದಲ್ಲಿ ಈ ಲೆವೆಲ್ ಆಫ್ ದ NSQF ಏನೇನಿದೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಈಸ್ ಡಿಸ್ಕ್ರೈಬ್ ವಿತ್ ಸ್ಟೇಟ್ಮೆಂಟ್ ಆಫ್ ಲರ್ನಿಂಗ್ ಔಟ್ಕಮ್ಸ್ ಇನ್ 5 ಡೊಮೈನ್ಸ್ ನಾನ್ ಆಸ್ ಲೆವೆಲ್ ಡಿಸ್ಕ್ರಿಪ್ಟರ್ಸ್ ಅಂತ ಕರಿತೀವಿ. ಒಟ್ಟು 5 ಡೊಮೈನ್ಸ್ ಇದೆ ಅಂತ ಹೇಳಿದೆ ನಾನು. ಪ್ರೋಸೆಸ್, ನಾಲೆಡ್ಜ್, ಸ್ಕಿಲ್, ಕೋರ್ ಸ್ಕಿಲ್ ಅಂಡ್ ವಾಟ್ ರೆಸ್ಪಾನ್ಸಿಬಿಲಿಟೀಸ್. ಇದ್ರ ಬಗ್ಗೆ 5 ಡೊಮೈನ್ಗಳ ಬಗ್ಗೆ ಹೇಳಿದೆ. ಒಂದು ಪ್ರೋಸೆಸ್, ಪ್ರಕ್ರಿಯೆ ಅಂತ ಕರಿತೀವಿ. ಮತ್ತೊಂದು ಪ್ರೊಫೆಷನಲ್ ನಾಲೆಡ್ಜ್, ದಟ್ ಈಸ್ ವೃತ್ತಿಪರ ಜ್ಞಾನ ಅಂತ ಕರಿತೀವಿ. ಅನದರ್ ಒಂದು ಪ್ರೊಫೆಷನಲ್ ಸ್ಕಿಲ್, ವೃತ್ತಿಪರ ಕೌಶಲ್ಯ ಅಂತ ನಾವು ಕರಿತೀವಿ. ಮತ್ತೊಂದು ಕೋರ್ ಸ್ಕಿಲ್, ಪ್ರಮುಖ ಕೌಶಲ್ಯ ಏನಿರಬೇಕು. ಲಾಸ್ಟ್ 5th ಒನ್ ಡೊಮೈನ್ ದಟ್ ಈಸ್ ಕಾಲ್ಡ್ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ ಅಂತ ಕರಿತೀವಿ. ಇದರ ಬಗ್ಗೆ ನಿನ್ನೂ ಕೂಡ ನಾನು ಅನೇಕ ವಿಷಯಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಿ. ಟುಡೇ ಆಲ್ಸೋ ರಿಗಾರ್ಡಿಂಗ್ ದಿ ಲೆವೆಲ್ಸ್ ಆಫ್ NSQF, ಬೇರೆ ಬೇರೆ ಲೆವೆಲ್ಸ್ ಏನಿದೆ ಆ ಲೆವೆಲ್ಸ್ಗೆ ಅನುಸಾರವಾಗಿ ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಈ ಡೊಮೈನ್ಗಳ ಬಗ್ಗೆ ಇನ್ನೊಂದು ಸ್ವಲ್ಪ ನೀವು ಮನದಟ್ಟು ಮಾಡ್ಕೋಬೇಕು. ಯಾಕಂದರೆ ಪ್ರತಿಯೊಂದು ಡೊಮೈನ್ ಪ್ರತಿಯೊಂದು ಲೆವೆಲ್ನಲ್ಲಿ ನಾವು ರಿಲೇಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಪ್ರೋಸೆಸ್ ಮೀನ್ಸ್ in general it is a summary, general summary of the other 4 domains corresponding to the level. ಈ ಪ್ರೋಸೆಸ್ ಏನಿದೆ ಇದು ಒಂದು ಜನರಲ್ ಸಮ್ಮರಿ. ಯಾವುದಕ್ಕೆ? ಇತರ 4 ಡೊಮೈನ್ಗಳು ಏನಿದೆ ಅದಕ್ಕೆ ಒಂದು ಸಾಮಾನ್ಯವಾದಂಥ ಸಾರಾಂಶ. ಯಾವುದು? ಪ್ರೋಸೆಸ್. ಇನ್ನು ಎರಡನೇದು ಬಂದು ಪ್ರೊಫೆಷನಲ್ ನಾಲೆಡ್ಜ್, ವೃತ್ತಿಪರ ಜ್ಞಾನ. ಈ ವೃತ್ತಿಪರ ಜ್ಞಾನ is what a learner should know and understand with reference to the subject. ಈ ವೃತ್ತಿಪರ ಜ್ಞಾನ ಅನ್ನೋದನ್ನು ನಾವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ ಅಂದರೆ, ಒಂದು ವಿಷಯವನ್ನು ಕಲಿಯುವಂಥವ್ರು ಆ ವಿಷಯದ ಬಗ್ಗೆ ಏನನ್ನ ತಿಳಿದುಕೊಳ್ಳಬೇಕು. ವಾಟ್ ಎ ಲರ್ನರ್ ಶುಡ್ ನೋ ಅಂಡ್ ಅಂಡರ್ಸ್ಟ್ಯಾಂಡ್ ವಿತ್ ದ ರೆಫರೆನ್ಸ್ ಟು ದಟ್ ಸಬ್ಜೆಕ್ಟ್. ಅಲ್ಲಿ ಇಟ್ ಈಸ್ ಡಿಸ್ಕ್ರೈಬ್ಡ್ ಇನ್ ಟರ್ಮ್ಸ್ ಆಫ್ ಡೆಪ್ತ್. ಅವನು ಏನು ಅರ್ಥ ಮಾಡ್ಕೊಂಡಿದ್ದಾನೆ, ಏನು ತಿಳಿದುಕೊಂಡಿದ್ದಾನೆ, ಅದರ ಆಳ ಏನು, ಅಗಲ ಏನು. ದಟ್ ಮೀನ್ಸ್ ಡೆಪ್ತ್ ಅಂಡ್ ಬ್ರೆಡ್ತ್ ಆಫ್ ದ ನಾಲೆಡ್ಜ್. ಮತ್ತು ಕೈಂಡ್ಸ್ ಆಫ್ ನಾಲೆಡ್ಜ್, ಜ್ಞಾನದ ಪ್ರಕಾರಗಳೇನಿದೆ, ಅಲ್ಲೇನಾದರೂ ಸಂಕೀರ್ಣತೆ ಇದೆಯಾ, ಕಾಂಪ್ಲೆಕ್ಸಿಟಿ ಇದೆಯಾ ಅನ್ನೋದನ್ನು ಈ ಮುಂದಿನ ವಿವರಗಳ ಜೊತೆ ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಾನು ಹೇಳಿದೆ ಡೆಪ್ತ್ ಆಫ್ ನಾಲೆಡ್ಜ್, ಡೆಪ್ತ್ ಬ್ರೆಡ್ತ್. ಏನು ಡೆಪ್ತ್ ಆಫ್ ನಾಲೆಡ್ಜ್ ಅಂದರೆ ಇಟ್ ಕೆನ್ ಬಿ ಜನರಲ್ ಆರ್ ಸ್ಪೆಷಲೈಸ್.
ಆತನಿಗೆ ಇರತಕ್ಕಂಥ ವೃತ್ತಿಪರ ಜ್ಞಾನ ಏನಿದೆ, ಪ್ರೊಫೆಷನಲ್ ನಾಲೆಡ್ಜ್ ಏನಿದೆ, ಅದರ ಡೆಪ್ತ್ ಏನು. ಈ ಸಾಮಾನ್ಯ ಜ್ಞಾನದ ಆಳ ಸಾಮಾನ್ಯ ಇರ್ಬೋದು ಅಥವಾ ವಿಶೇಷವಾಗಿ ಇರ್ಬೋದು. ಈಗ ಉದಾಹರಣೆಗೆ ಒಬ್ಬ ವೆಲ್ಡರನ್ನು ನಾವು ತೆಗೆದುಕೊಂಡ್ರೆ ಅಥವಾ ಒಬ್ಬ ಫಿಟ್ಟರನ್ನು ತೆಗೆದುಕೊಂಡ್ರೆ ಆತನಿಗೆ ಇರ್ತಕ್ಕಂಥ ವೃತ್ತಿಪರ ಜ್ಞಾನ ಏನಿದೆ ಅದು ಸಾಮಾನ್ಯನ ಅಥವಾ ಏನೋ ಒಬ್ಬ ವೆಲ್ಡರ್ ಅಂದರೆ ಜನರಲ್ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್ ಮಾಡ್ತಾರೆ. ಬಟ್ ಅಲ್ಲಿ ವಿಶೇಷ ಏನಿದೆ, ಸ್ಪೆಷಲೈಸ್ಡ್ ಏನಿದೆ, ಡೆಪ್ತ್ನ ನಾವು ನೋಡೋದಾದ್ರೆ ಅವನಿಗೆ ಇನ್ನೂ ಬೇರೆ ಬೇರೆ ಥರ ಟಿಗ್ ವೆಲ್ಡಿಂಗ್ ಬರುತ್ತಾ, ಮಿಗ್ ವೆಲ್ಡಿಂಗ್ ಬರುತ್ತಾ, ಥರ್ಮಿಟ್ ವೆಲ್ಡಿಂಗ್ ಬರುತ್ತಾ, ರೆಸಿಸ್ಟೆನ್ಸ್ ವೆಲ್ಡಿಂಗ್ ಬರುತ್ತಾ, ಇದ್ರ ಥಿಯರಿಟಿಕಲ್ ಆಗಿ ತಿಳ್ಕೊಂಡಿದ್ದಾನ, ವೆಲ್ಡಿಂಗ್ ಡ್ರಾಯಿಂಗ್ಸನ್ನು ಆತನಿಗೆ ರೀಡ್ ಮಾಡಲಿಕ್ಕೆ ಬರುತ್ತಾ. ಸೊ ಇದೆಲ್ಲ ಡೆಪ್ತ್. ದ ನಾಲೆಡ್ಜ್ ಕ್ಯಾನ್ ಬಿ ಇನ್ ಜನರಲ್ ಆರ್ ಸ್ಪೆಷಲೈಸ್. ಜ್ಞಾನದ ಆಳವು ಸಾಮಾನ್ಯ ಅಥವಾ ವಿಶೇಷವಾಗಿರ್ಬೋದು ಅನ್ನೋದು ಒಂದು ಪಾಯಿಂಟ್ ನೆನ್ನೆ ಚರ್ಚೆ ಮಾಡಿ. ಇನ್ನು ಎರಡನೇ ಪಾಯಿಂಟ್, ಬ್ರೆಡ್ತ್ ಆಫ್ ನಾಲೆಡ್ಜ್ ಕ್ಯಾನ್ ರೇಂಜ್ ಫ್ರಮ್ ಎ ಸಿಂಗಲ್ ಟಾಪಿಕ್ ಟು ದಿ ಮಲ್ಟಿ ಡಿಸಿಪ್ಲಿನರಿ ಏರಿಯಾ ಆಫ್ ದ ನಾಲೆಡ್ಜ್. ಅಂದರೆ ಇಲ್ಲಿ ಬ್ರೆಡ್ತ್ ಏನಂದರೆ ವಿಸ್ತಾರ. ಈ ಜ್ಞಾನದ ವಿಸ್ತಾರ ಒಂದು ವಿಷಯದಿಂದ ಹಿಡಿದು ಬಹು ಜ್ಞಾನದ ವ್ಯಾಪ್ತಿಯವರೆಗೆ ಇರುತ್ತೆ. ಮಲ್ಟಿ ಡಿಸಿಪ್ಲಿನರಿ ಏರಿಯಾ ಅಂತ ಕರಿತೀವಿ. ಸಿಂಗಲ್ ಟಾಪಿಕ್ ಇಂದ ಮಲ್ಟಿ ಟಾಪಿಕ್ಗೆ ಹೋಗ್ತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ಆಳ ಅಗಲ ಅಂತ ನಾವೇನು ಕರಿತೀವಿ ಅದನ್ನೇ ಬ್ರೆಡ್ತ್ ಅಂತ ನಾವು ಕರಿತೀವಿ. ಇನ್ನು ಕೈಂಡ್ಸ್ ಆಫ್ ನಾಲೆಡ್ಜ್, ಮತ್ತೆ ಆತನಿಗೆ ಯಾವ್ಯಾವ ಜ್ಞಾನದ ಪ್ರಕಾರಗಳು ಗೊತ್ತು. ದಟ್ ಮೀನ್ಸ್ ದ ಕೈಂಡ್ ಆಫ್ ನಾಲೆಡ್ಜ್ ರೇಂಜ್ ಫ್ರಮ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಫ್ರಮ್ ಸೆಗ್ಮೆಂಟೆಡ್ ಟು ಕಮ್ಯುಲೇಟಿವ್. ಜ್ಞಾನದ ಪ್ರಕಾರಗಳು ವಾಸ್ತವಿಕದಿಂದ ಮೂರ್ತ, ವಾಸ್ತವಿಕ ಅಂದರೆ ಮೂರ್ತ, ದಟ್ ಮೀನ್ಸ್ ಕಾಂಕ್ರೀಟ್ ಅಂತ ಕರೀತೀವಿ, ಟು ಎಲ್ಲಿವರೆಗೆ, ಅಮೂರ್ತದವರೆಗೆ. ಅರ್ಥ ಆಯ್ತಾ? ದಟ್ ಮೀನ್ಸ್ ಸೆಗ್ಮೆಂಟೆಡ್ ಟು ಕಮ್ಯುಲೇಟಿವ್ ಅಂತ ಕರಿತೀವಿ, ಸಂಚಿತದವರೆಗೆ ಈ ಒಂದು ಜ್ಞಾನದ ಪ್ರಕಾರಗಳಿರುತ್ತೆ. ಮೂರ್ತದಿಂದ ಅಮೂರ್ತವರೆಗೆ ಇನ್ ದ ಫಾರ್ಮ್ ಆಫ್ ಸೆಗ್ಮೆಂಟೆಡ್ ಟು ಕಮ್ಯುಲೇಟಿವ್. ಈ ಒಂದು ಜ್ಞಾನದ ಪ್ರಕಾರಗಳನ್ನು ನಾವು ಕಾಣ್ತೀವಿ. ಬೇರೆ ಬೇರೆ ಜ್ಞಾನ ಅವನಿಗಿರ್ತಕ್ಕಂಥದ್ದು, ಅದನ್ನು ವೃತ್ತಿಪರ ಜ್ಞಾನ, ಪ್ರೊಫೆಷನಲ್ ನಾಲೆಡ್ಜ್ ಅಂತ ನಾವು ಕರಿತೀವಿ. ಪ್ರತಿಯೊಂದು ಹಂತದಲ್ಲಿ ಈಗ ಒಬ್ಬ ವೆಲ್ಡರು ಅಥವಾ ಒಬ್ಬ ಮ್ಯಾನ್ಸನ್ಸು, ಒಬ್ಬ ಪ್ಲಂಬರು, ಅವನು ಒಂದೊಂದು ಹಂತವನ್ನು ಮುಟ್ತಾ ಹೋಗ್ತಾ ಇದ್ರೆ ಅವನ ಕೈಂಡ್ಸ್ ಆಫ್ ನಾಲೆಡ್ಜ್, ಆ ರೇಂಜ್ ಏನಾಗ್ತಾ ಇರುತ್ತೆ, ಮೂರ್ತದಿಂದ ಅಮೂರ್ತದೆಡೆಗೆ ಹೋಗ್ತಾ ಇರುತ್ತೆ. ಆಗ ಆ ವ್ಯಕ್ತಿ ಏನಾಗ್ತಾ ಇರ್ತಾನೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಏನು ಮಾಡ್ತಾ ಇರ್ತಾನೆ, ಸೊ ಸಾಕ್ತಾ ಹೋಗ್ತಾನೆ. ಸೊ ದಟ್ ಈಸ್ ಕೈಂಡ್ಸ್ ಆಫ್ ನಾಲೆಡ್ಜ್ ಬೆನಿಫಿಟ್. ಇನ್ನು ಕಾಂಪ್ಲೆಕ್ಸಿಟಿ ಆಫ್ ನಾಲೆಡ್ಜ್ ರೆಫರ್ಸ್ ಟು ದಿ ಕಾಂಬಿನೇಷನ್ ಆಫ್ ಕೈಂಡ್ಸ್, ಡೆಪ್ತ್ ಅಂಡ್ ಬ್ರೆಡ್ತ್ ಆಫ್ ದ ನಾಲೆಡ್ಜ್. ಈ ಕಾಂಪ್ಲೆಕ್ಸಿಟಿ ಆಫ್ ನಾಲೆಡ್ಜ್ ಅಂದರೆ ಇದು ಜ್ಞಾನದ ಸಂಕೀರ್ಣತೆ ಅಂತ ನಾವು ಕರಿತೀವಿ. ಇಲ್ಲಿ ಜ್ಞಾನದ ಪ್ರಕಾರಗಳೇನಿದೆ ಅದು ಇರ್ತಕ್ಕಂಥ ಡೆಪ್ತ್ ಅಂಡ್ ಬ್ರೆಡ್ತ್, ಆಳ ಅಗಲಗಳ ಸಂಯೋಜನೆಯನ್ನು ಈ ಒಂದು ಕಾಂಪ್ಲೆಕ್ಸಿಟಿ ಆಫ್ ನಾಲೆಡ್ಜ್ ಸೂಚಿಸ್ತಕ್ಕಂಥ. ಸೊ ಇನ್ನು ಮೂರನೇ ಪಾಯಿಂಟು ಪ್ರೊಫೆಷನಲ್ ಸ್ಕಿಲ್ಸ್. ಇದು ವೃತ್ತಿಪರ ಕೌಶಲ್ಯ ಅಂತ ನಾನು ಹೇಳ್ತೀನಿ. ಇದು ಇಂಪಾರ್ಟೆಂಟ್. ಇವತ್ತು ಸ್ಕಿಲ್, ಕೌಶಲ್ಯ ಯಾರ ಹತ್ರ ಇರುತ್ತೋ ಆತ ಪ್ರೊಫೆಷನಲಿಸ್ಟ್. ವೃತ್ತಿಪರ ಸ್ಕಿಲ್, ಆತನ ಸ್ಕಿಲ್ ಬಗ್ಗೆ, ಕೌಶಲ್ಯದ ಬಗ್ಗೆ ಆತನಿಗೆ ಏನು ನಾಲೆಡ್ಜ್ ಇದೆ, ಆತನಿಗೆ ಏನು ಕೆಲಸ ಗೊತ್ತು, ಹ್ಯಾಂಡ್ಸ್ ಆನ್ ವರ್ಕ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರೊಫೆಷನಲ್ ಸ್ಕಿಲ್ ಏನಿದೆ, ದೀಸ್ ಪ್ರೊಫೆಷನಲ್ ಸ್ಕಿಲ್ಸ್ ಆರ್ ವಾಟ್ ಎ ಲರ್ನರ್ ಶುಡ್ ಬಿ ಏಬಲ್ ಟು ಡೂ. ಆತನಿಗೆ ಏನು ಮಾಡೋಕ್ಕೆ ಬರುತ್ತೆ, ಫಿಟ್ಟರ್ ಮಾಡ್ದ, ಎಲೆಕ್ಟ್ರಿಷಿಯನ್ ಮಾಡ್ದ. ವೃತ್ತಿಪರ ಕೌಶಲ್ಯ, ಒಬ್ಬ ಫಿಟ್ಟರ್ ಅಂತ ಅಂದ ತಕ್ಷಣ ಇವತ್ತು ಇಂಡಸ್ಟ್ರಿ 4.0 ಅವನಿಂದ ಅನೇಕ ನಿರೀಕ್ಷೆಗಳನ್ನು ಮಾಡುತ್ತೆ. ಆತನಿಗೆ ಮೆಜರ್ಮೆಂಟ್ಸ್ ಗೊತ್ತಿರಬೇಕು, ಫಿಟ್ಟಿಂಗ್ ಗೊತ್ತಿರಬೇಕು, ವೆಲ್ಡಿಂಗ್ ಗೊತ್ತಿರಬೇಕು, ಸೀಟ್ ಮೆಟಲ್ ಗೊತ್ತಿರಬೇಕು, ಟರ್ನಿಂಗ್ ಕೌಶಲ್ಯ ಇರಬೇಕು,
ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಸೊ ಈ ರೀತಿಯಾದಂಥ ಸಾಫ್ಟ್ ಸ್ಕಿಲ್ಸ್ ಗೊತ್ತಿರಬೇಕು. ಇವೆಲ್ಲವನ್ನ ಬೇಕಾಗತ್ತೆ. ಸೊ ದೀಸ್ ಪ್ರೊಫೆಷನಲ್ ಸ್ಕಿಲ್ ಆರ್ ವಾಟ್ ಎ ಲರ್ನರ್ should be able to do. These are described in terms of the kinds and complexity of skills. ಈ ವೃತ್ತಿಪರ ಕೌಶಲ್ಯಗಳನ್ನ ಕಲಿಯುವವರು ಮಾಡಲೇಬೇಕು. ಇವುಗಳ ಪ್ರಕಾರ ಇವು ತನ್ನ ಒಂದು ಕೌಶಲ್ಯಗಳ ಸಂಕೀರ್ಣತೆಯನ್ನ ಒಳಗೊಂಡಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಯಾವ್ಯಾವುದು ಇವರ ಯಾವುದು ಕೌಶಲ್ಯಗಳ ಸಂಕೀರ್ಣತೆ ಯಾವ್ಯಾವುದು? ಕಾಂಪ್ಲೆಕ್ಸಿಟಿ ಆಫ್ ಸ್ಕಿಲ್ಸ್ ಅಂಡ್ ಇಟ್ ಇನ್ಕ್ಲೂಡ್ಸ್ ವಾಟ್? ಒನ್ ಈಸ್ ಕಾಗ್ನೇಟಿವ್ ಅಂಡ್ ಕ್ರಿಯೇಟಿವ್ ಸ್ಕಿಲ್ಸ್. ಯಾವುದು? ಕಾಗ್ನೇಟಿವ್ ಮತ್ತು ಕ್ರಿಯೇಟಿವ್ ಸ್ಕಿಲ್ಸ್ ಇನ್ವಾಲ್ವಿಂಗ್ ದಿ ಯೂಸ್ ಆಫ್ intuitive, logical and critical thinking. ಈ ಕಾಗ್ನೇಟಿವ್ ಅಂಡ್ ಕ್ರಿಯೇಟಿವ್ ಸ್ಕಿಲ್ ಏನಿದೆ, ಅರ್ಥಗರ್ಭಿತ, ತಾರ್ಕಿಕ ಮತ್ತು ವಿಮರ್ಶಾತ್ಮಕ ಚಿಂತನೆಯ ಬಳಕೆಯನ್ನ ಒಳಗೊಂಡ ಅರಿವಿನ ಮತ್ತು ಸೃಜನಶೀಲ ಕೌಶಲ್ಯಗಳು ಅಂತ ಕರಿತೀವಿ. ಯಾವನ್ನ ಈ ಪ್ರೊಫೆಷನಲ್ ಸ್ಕಿಲ್ನಲ್ಲಿ ಬರ್ತಕ್ಕಂಥ ವೃತ್ತಿಪರ ಕೌಶಲ್ಯ ಏನಿದೆ ಅದರಲ್ಲಿ ಈ ಒಂದು ಪಾಯಿಂಟ್ ಇನ್ಕ್ಲೂಡ್ ಆಗುತ್ತೆ. ಇನ್ನು ಎರಡನೇ ಪಾಯಿಂಟು ನಾನು ಹೇಳಿದೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಇದೆ. ಇನ್ವಾಲ್ವಿಂಗ್ ರಿಟರ್ನ್, ಓರಲ್, ಲಿಟ್ರಸಿ ಅಂಡ್ ನ್ಯೂಮರಸಿ. ಆತನಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್ ಅವನು ಬರೀಲಿಕ್ಕೆ ಬರಬೇಕು, ಓದ್ಲಿಕ್ಕೆ ಬರಬೇಕು, ನಂಬರ್ ಬಗ್ಗೆ ಆತನಿಗೆ ಜ್ಞಾನ ಇರಬೇಕು, ಕಮ್ಯುನಿಕೇಟ್ ಮಾಡಲಿಕ್ಕೆ ಸಂವಹನ ಕೌಶಲ್ಯ ಆತನಲ್ಲಿ ಇರಬೇಕು. ಮತ್ತೆ ಇಂಟರ್ಪರ್ಸನಲ್ ಸ್ಕಿಲ್ ಅಂಡ್ ಜನರಿಕ್, ಪರಸ್ಪರ ಕೌಶಲ್ಯಗಳು ಮತ್ತು ಸಾಮಾನ್ಯ ಕೌಶಲ್ಯಗಳು ಜನರಿಕ್. ಈ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ದಿಸ್ ಆರ್ ಆಲ್ ದಿ ಪ್ರೊಫೆಷನಲ್ ಸ್ಕಿಲ್ಸ್. ಇನ್ನು ನಾಲ್ಕನೇದು ಕೋರ್ ಸ್ಕಿಲ್ಸ್ ಬಗ್ಗೆ ನಾವು ಹೇಳೋದಾದ್ರೆ, ದೀಸ್ ಕೋರ್ ಸ್ಕಿಲ್ಸ್ ರೆಫರ್ ಟು ದ ಬೇಸಿಕ್ ಸ್ಕಿಲ್ಸ್. ಮುಖ್ಯವಾಗಿ ಈ ಕೋರ್ ಸ್ಕಿಲ್ಲು ಬೇಸಿಕ್ ಸ್ಕಿಲ್ಸ್ಗೆ ಹತ್ತಿರವಾಗಿರುತ್ತೆ. ಇನ್ವಾಲ್ವಿಂಗ್ ಡೆಕ್ಸ್ಟರಿಟಿ ಅಂಡ್ ದ ಯೂಸ್ ಆಫ್ ಮೆಥಡ್ಸ್, ಮೆಟೀರಿಯಲ್ಸ್, ಟೂಲ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಪರ್ಫಾರ್ಮಿಂಗ್ ದಿ ಜಾಬ್ ಇನ್ಕ್ಲೂಡಿಂಗ್ IT ಸ್ಕಿಲ್ಸ್ ನೀಡೆಡ್ ಫಾರ್ ದಟ್ ಲೆವೆಲ್. ಇಲ್ಲಿ ಆತ ತನ್ನ ಕೌಶಲ್ಯವನ್ನ ಒಳಗೊಂಡಿರ್ತಕ್ಕಂಥ ಜೊತೆಗೆ ಪ್ರಮುಖ ಕೌಶಲ್ಯಗಳೇನಿದೆ, ದಟ್ ಮೀನ್ಸ್ ಬೇಸಿಕ್ ಸ್ಕಿಲ್ಸ್ ಅಂತ ಕರಿತೀವಿ, ಅಲ್ಲಿ ಆತನಿಗೆ ಇರತಕ್ಕಂಥ ಆ ಒಂದು ಕೌಶಲ್ಯದ ದಕ್ಷತೆಯನ್ನು ಇದು ತೋರಿಸುತ್ತೆ. ಮತ್ತು ಆ ಮಟ್ಟಕ್ಕೆ, ಆ ಬೇಸಿಕ್ ಸ್ಕಿಲ್ ಮಟ್ಟಕ್ಕೆ ಆತನಿಗೆ ಇರ್ತಕ್ಕಂಥ ಕೋರ್ ಸ್ಕಿಲ್ ಏನಿದೆ ಅದು ಅಗತ್ಯ ಇರತಕ್ಕಂಥ, ಅಂದರೆ ಆತನಿಗೆ ಬೇಕಾಗಿರ್ತಕ್ಕಂಥ ಸಾಫ್ಟ್ ಸ್ಕಿಲ್ಸ್ ಅಂತ IT ಕೌಶಲ್ಯಗಳನ್ನು ಆತ ಕೆಲಸ ಮಾಡುವಾಗ ಏನೇನು ಮೆಟೀರಿಯಲ್ಸು, ಯಾವ ರೀತಿ ವಿಧಾನಗಳನ್ನು ಅನುಸರಿಸ್ತಾನೆ, ಯಾವ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟನ್ನು ಬಳಸ್ತಾನೋ ಇದರ ಬಗ್ಗೆ ಆತನಿಗೆ ದಕ್ಷತೆ ಇರಬೇಕು, ಆತನಿಗೆ ಗೊತ್ತಿರಬೇಕು. ಸೊ ಇವನ್ನ ಮುಖ್ಯವಾಗಿ ಕೋರ್ ಸ್ಕಿಲ್ಸ್ ಅಂತ, ಪ್ರಮುಖ ಕೌಶಲ್ಯ. ಲಾಸ್ಟ್ ಒನ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದೆ ನಾನು. ಸೊ ರೆಸ್ಪಾನ್ಸಿಬಿಲಿಟಿ ಆಸ್ಪೆಕ್ಟ್ ಡೆಟರ್ಮೈನ್ಸ್ ದಿ, ಈ ರೆಸ್ಪಾನ್ಸಿಬಿಲಿಟಿ ಆಸ್ಪೆಕ್ಟ್ನಲ್ಲಿ ಏನೇನನ್ನು ನಾವು ನೋಡಬೇಕು ಅಂದರೆ, ಒಂದು ನೇಚರ್ ಆಫ್ ವರ್ಕಿಂಗ್ ರಿಲೇಷನ್ಶಿಪ್, ಕೆಲಸದ ಸಂಬಂಧಗಳ ಸ್ವಭಾವದ ಬಗ್ಗೆ ನಮಗೆ ಅರಿವಿರಬೇಕು. ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ಸೆಲ್ಫ್ ಅಂಡ್ ಅದರ್ಸ್, ಲೆವೆಲ್ ಸ್ವಯಂ ಮತ್ತು ಇತರರ ಜವಾಬ್ದಾರಿಯ ಮಟ್ಟ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು, ಆ ಒಂದು ಹೊಣೆಗಾರಿಕೆ ನಮಗೆ ಗೊತ್ತಿರಬೇಕು. ಮ್ಯಾನೇಜಿಂಗ್ ಚೇಂಜಸ್, ಬದಲಾವಣೆಯನ್ನು ನಿರ್ವಹಿಸ್ತಕ್ಕಂಥದ್ದು, ಅದು ಒಂದು ಮುಖ್ಯವಾದಂಥ ರೆಸ್ಪಾನ್ಸಿಬಿಲಿಟೀಸ್. ಮತ್ತು ಅಕೌಂಟಬಿಲಿಟಿ ಫಾರ್ ಆ್ಯಕ್ಷನ್ಸ್, ಕ್ರಿಯೆಗಳಿಗೆ ಹೊಣೆಗಾರಿಕೆಯನ್ನು ತೋರಿಸ್ತಕ್ಕಂಥದ್ದು, ಹೊಣೆಯನ್ನು ಹೊತ್ಕೊಳ್ತಕ್ಕಂಥದ್ದು. ಇದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ನಮ್ಮಲ್ಲಿ ಇರಬೇಕು, ಹೊಣೆಗಾರಿಕೆ ನಮಗೆ ಇರಬೇಕು. ಈ 5 ಡೊಮೈನ್ಗಳನ್ನು ಆಧಾರವಾಗಿ ಇಟ್ಕೊಂಡು 10 ಲೆವೆಲ್ಗಳ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಸೊ ಏನೇನು ದ NSQF ಲೆವೆಲ್ ಡಿಸ್ಕ್ರಿಪ್ಟರ್ಸ್, ಈ ಕೆಳಗಡೆ ನಾನು ಹೋಗ್ತಾ ಹೋಗ್ತೀನಿ. ಮೊದಲನೇದು NSQF ಲೆವೆಲ್ 1.
ಇಲ್ಲಿ ದಿಸ್ ಇಸ್ ದ ಮೋಸ್ಟ್ ಬೇಸಿಕ್ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ದ ಫ್ರೇಮ್ವರ್ಕ್. ಏನು ನಮ್ಮ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಏನಿದೆ, ಈ ಚೌಕಟ್ಟಿನಲ್ಲಿ ಅತ್ಯಂತ ಮೂಲಭೂತ ಮಟ್ಟದ ಉದ್ಯೋಗ ಯಾವುದೋ ಲೆವೆಲ್ 1, ಮೂಲಭೂತ ಬೇಸಿಕ್ ಲೆವೆಲ್ 1. Work at level 1 will be routine, repetitive and focused on limited tasks carried out under the close supervisions. People carrying out these jobs roles may be described as helpers. ಈ ಒಂದನೇ ಹಂತ ಏನಿದೆ, ಲೆವೆಲ್ 1 ಏನಿದೆ, ಇಲ್ಲಿ ವರ್ಕ್ ಅಟ್ ಲೆವೆಲ್ 1 ವಿಲ್ ಬಿ ರೊಟೈನ್, ರಿಪಿಟೇಟಿವ್. ಇಲ್ಲಿ ಬರ್ತಕ್ಕಂಥ ಹಂತದಲ್ಲಿ ಬರ್ತಕ್ಕಂಥ ಕೆಲಸವು ರೊಟೈನ್, ನಿಯಮಿತವಾಗಿರ್ತಕ್ಕಂಥದ್ದು, ರಿಪಿಟೇಟಿವ್, ಪುನರ್ವರ್ತಿತವಾಗಿರ್ತಕ್ಕಂಥದ್ದು, ಮತ್ತು ಸೀಮಿತವಾದ ಕಾರ್ಯಗಳ ಮೇಲೆ ಇಷ್ಟೇ ಕೆಲಸ. ಮತ್ತು ಅದಕ್ಕೆ ಒಂದು ಮೇಲ್ವಿಚಾರಣೆ, ನಾವೇನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮೇಲೆ ಒಂದು ಮೇಲ್ವಿಚಾರಣೆ. ಫಾರ್ ಎಕ್ಸಾಂಪಲ್ ಅವರನ್ನು ಹೆಲ್ಪರ್ ಅಂತ ನಾವು ಕರಿತೀವಿ. ಈಗಾಗಲೇ ಹೇಳಿದೆ, ಹೆಲ್ಪರ್ ಅಂತ ನಾವು ಕರಿತೀವಿ. ಇಲ್ಲಿ ಲೆವೆಲ್ 1ನಲ್ಲಿ ಬರ್ತಕ್ಕಂಥವ್ರು. ಇಂಡಿವಿಜುವಲ್ಸ್ ಎಂಪ್ಲಾಯ್ಡ್ ಟು ಕ್ಯಾರಿ ಔಟ್ ದೀಸ್ ಜಾಬ್ ರೋಲ್ಸ್ ಮೇ ಬಿ ಎಕ್ಸ್ಪೆಕ್ಟೆಡ್ ಟು ಬಿ ಏಬಲ್ ಟು ರೀಡ್, ರೈಟ್ ಅಂಡ್ ಸಬ್ಸ್ಟ್ರಾಕ್ಟ್, but will not normally be required to have any previous knowledge or skill related to that work. ಇಲ್ಲಿ ಈ ರೀತಿ ಹೆಲ್ಪರ್ ಮೊದಲನೇ ಹಂತ ಏನಿದೆ NSQF-ನಲ್ಲಿ, ಆತನನ್ನು ಆ ಜಾಬ್ ರೋಲ್ ಏನಿದೆ, ಆ ಉದ್ಯೋಗವನ್ನು ಮಾಡ್ತಕ್ಕಂಥ ವ್ಯಕ್ತಿಯ ರೋಲನ್ನು ನಾವು ಹೆಲ್ಪರ್ ಅಂತ ಹೇಳ್ತೀವಿ. ಇಲ್ಲಿ ಯಾವ ಉದ್ಯೋಗವನ್ನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ನಾವು ನೇಮಕವನ್ನ ಮಾಡ್ತೀವೋ ಆ ವ್ಯಕ್ತಿಗೆ ಏನ್ ಬರಬೇಕು, ಓದಲಿಕ್ಕೆ ಬರೀಬೇಕು, ಬರಲಿಕ್ಕೆ ಬರಬೇಕು, ಆತನಿಗೆ ಕೆಲವು ಲೆಕ್ಕಗಳು ಬರಬೇಕು. ಅಡಿಷನ್ ಆಗ್ಬೋದು, ಸಬ್ಸ್ಟ್ರಾಕ್ಷನ್ ಆಗ್ಬೋದು, ಮಲ್ಟಿಪ್ಲಿಕೇಶನ್ ಆಗ್ಬೋದು. ಆದರೆ ಸಾಮಾನ್ಯವಾಗಿ ಯಾವುದೇ ಇಂದಿನದನ್ನು, ಅಂದರೆ ಹಿಂದೆ ಯಾವುದೋ ಒಂದು ಸ್ಕಿಲ್, ನಾಲೆಡ್ಜ್ ಇತ್ತು ಅಂತ, ಆ ರೀತಿ ಇದಕ್ಕೆ ಬೇಕಾಗಿಲ್ಲ. ಇಲ್ಲೇನೋ ಅವನ ಕೆಲಸ ಬಂದ, ಅವನು ನಾವೇನು ಹೇಳ್ತೀವಿ ಆ ಕೆಲಸ ಮಾಡ್ತಾನೆ, ಸೇ ಹೆಲ್ಪರ್ ಅಷ್ಟೇ. ಏನೋ ಅವನಿಗೆ ಒಂದು ಅಗಾಧವಾದ ಜ್ಞಾನ ಇದೆ, ಏನೋ ಒಂದು ಕಲ್ತ್ಕೊಂಡಿದ್ದಾನೆ, ಆ ರೀತಿ ಏನೋ ಬೇಕಾಗಿಲ್ಲ. will not normally be required to have any previous knowledge or skill related to work. ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಆತ ಹಿಂದೆ ಏನು ನಾಲೆಡ್ಜ್ ಇತ್ತು, ಹಿಂದೆ ಏನು ಸ್ಕಿಲ್ ಇತ್ತು, ಆ ಒಂದು ಜ್ಞಾನ, ಆ ಒಂದು ಕೌಶಲ್ಯ ಇಲ್ಲಿ ಬೇಡ. ಅವನಿಗೆ ಜಸ್ಟ್ ಹೆಲ್ಪರ್ ಆಗಿ ಕೆಲಸ ಮಾಡಬೇಕು, ಓದಬೇಕು, ಬರೀಬೇಕು, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕಿದ್ರೆ ಸಮ್ ಲೆಕ್ಕಗಳು, ಅಡಿಷನ್, ಸಬ್ಸ್ಟ್ರಾಕ್ಷನ್, ಲೈಕ್ ದಟ್, ಅಷ್ಟು ಜ್ಞಾನ ಮತ್ತು ಕೌಶಲ್ಯಗಳು ಇದ್ದರೆ ಆತನಿಗೆ. ಜೊತೆಗೆ when employed they will be instructed in their task and they expected to learn and use the common terminology of the trade and acquire the basic skill necessary for the work. ಉದ್ಯೋಗದಲ್ಲಿ ಇರುವಾಗ ಆತ ತಾನು ನಿರ್ವಹಿಸತಕ್ಕಂಥ ಕಾರ್ಯಗಳಲ್ಲಿ ಏನು ಸೂಚನೆಯನ್ನು ನೀಡ್ತಾರೋ ಮತ್ತು ಯಾವ ಸಾಮಾನ್ಯ ಪರಿಭಾಷೆಯನ್ನು, ದಟ್ ಮೀನ್ಸ್ ಕಾಮನ್ ಟರ್ಮಿನಾಲಜಿ ಅಂತ ನಾವು ಕರಿತೀವೋ, ಅದನ್ನು ಅಲ್ಲಿ ಬಳಸ್ತಾರೋ ಮತ್ತು ಆ ಕೆಲಸಕ್ಕೆ ಅಗತ್ಯವಾದ ಮೂಲ ಕೌಶಲ್ಯಗಳನ್ನು ಆತ ಏನು ಮಾಡಬೇಕಾಗುತ್ತೆ, ಗಳಿಸ್ಕೊಳ್ಬೇಕಾಗುತ್ತೆ. ಅದನ್ನು ಇಲ್ಲಿ ನಿರೀಕ್ಷೆ ಮಾಡಲಾಗುತ್ತೆ. ಅವನು ಹೆಲ್ಪರ್ ಆಗೇ ಮಾಡ್ಬೋದು. ಆ ಹೆಲ್ಪರ್ ಆಗಿ ಮಾಡ್ತಾ ಇದ್ದಾನಲ್ಲ ಕೆಲಸ, ಆ ಕೆಲಸಕ್ಕೆ ಯಾವ್ಯಾವ ರೀತಿಯ ಸೂಚನೆಯನ್ನು ಕೊಡ್ತಾರೋ ಮತ್ತು ಯಾವ್ಯಾವ ರೀತಿಯ ಪರಿಭಾಷೆಯಲ್ಲಿ ಬಳಸ್ತಾರೋ ಅಲ್ಲಿ ಆತ ಕಲಿಸೋದಕ್ಕೆ, ಅದಕ್ಕೆ ಅಗತ್ಯವಾದಂಥ ಮೂಲ ಕೌಶಲ್ಯಗಳನ್ನು ಆತ ಏನು ಮಾಡಬೇಕಾಗುತ್ತೆ, ಪಡ್ಕೊಳ್ಬೇಕಾಗುತ್ತೆ. ಅದನ್ನು ಇಲ್ಲಿ ನಾವೇನು ಮಾಡ್ತೀವಿ, ನಿರೀಕ್ಷೆಯನ್ನು ಮಾಡ್ತೀವಿ. ಟು ಅಕ್ವೈರ್ ದ ಬೇಸಿಕ್ ಸ್ಕಿಲ್ ನೆಸೆಸರಿ ಫಾರ್ ದಟ್ ವರ್ಕ್. Job holders at this level will be expected to carry out the task they are given safely, securely and use hygienic and environmentally
friendly practice. This means that they will be expected to take some responsibility for their own health and safety and that of fellow workers. ಇಲ್ಲಿ ಜಾಬ್ ಹೋಲ್ಡರ್ಸ್ ಅಂತ ನಾವು ಯಾರನ್ನ ಕರಿತೀವೋ ಆ ವ್ಯಕ್ತಿ ತನಗೆ ನೀಡಲಾದ ಕಾರ್ಯಗಳನ್ನು ತಾನು ಏನು ಕೆಲಸವನ್ನು ಮಾಡ್ತಾ ಇದ್ದಾನೆ ಹೆಲ್ಪರ್ ಆಗಿ ಮಾಡ್ತಾ ಇರ್ಬೋದು, ಅದನ್ನು ಸುರಕ್ಷಿತವಾಗಿ ಮಾಡಬೇಕು, ಮತ್ತು ಆ ಕೆಲಸ ಆತನಿಗೆ ಸುರಕ್ಷಿತವಾಗಿ ನಿರ್ವಹಿಸಲು ಬರಬೇಕು, ಮತ್ತು ಅಲ್ಲಿ ನೈರ್ಮಲ್ಯತೆಯನ್ನು ಕಾಪಾಡಬೇಕು, ಮತ್ತು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಇಟ್ಕೊಳ್ಬೇಕು. ಇದರ ಅರ್ಥ ಏನಪ್ಪ ಅಂದರೆ ಆ ವ್ಯಕ್ತಿ ತನ್ನ ಸ್ವಂತ ಆರೋಗ್ಯ ಮತ್ತು ಸುರಕ್ಷತೆ ಇದರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಸೊ ಅಲ್ಲಿಗೆ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಲ್ಲ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. Then in working with others, they will be expected to respect the different social and religious background of their fellow workers. ನೋಡಿ, ತನ್ನ ಆರೋಗ್ಯದ ಮತ್ತು ಸುರಕ್ಷತೆಯ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಫೆಲೋ ವರ್ಕರ್ಸ್ ಅಂತ ಕರಿತೀವಿ, ಜೊತೆಯಲ್ಲಿರ್ತಕ್ಕಂಥ ವರ್ಕರ್ಸು ಅವರ ಆರೋಗ್ಯ ಮತ್ತು ಸುರಕ್ಷತೆ ಬಗ್ಗೆ ಕೂಡ ಆತ ಜವಾಬ್ದಾರಿ ಇರಬೇಕು ಅವನಿಗೆ. ಮತ್ತು ಆತ ಅನೇಕ ಜನರ ಜೊತೆ ಏನು ಮಾಡ್ತಾ ಇರ್ತಾನೆ, ವರ್ಕ್ ಮಾಡ್ತಾ ಇರ್ತಾನೆ ವ್ಯಕ್ತಿ. ಸೊ ಅಲ್ಲಿ ದೇ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ರೆಸ್ಪೆಕ್ಟ್ ದ ಡಿಫರೆಂಟ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ಸ್. ಅಂದರೆ ಬೇರೆ ಕೆಲಸಗಾರರ ಜೊತೆ ಕೆಲಸವನ್ನು ಮಾಡುವಾಗ ಆ ಬೇರೆ ಕೆಲಸಗಾರರು ಏನಿರಲಿಲ್ಲ, ದಟ್ ಮೀನ್ಸ್ ಕೆಲಸಗಾರರು ಏನಿದೆ ಕೋವರ್ಕರ್ಸ್ ಅಂತ ನಾವು ಏನು ಕರಿತೀವೋ ಅಲ್ಲಿ ವಿಭಿನ್ನ ಸಾಮಾಜಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇರುತ್ತೆ. ಆ ಹಿನ್ನೆಲೆಯನ್ನು ಗೌರವಿಸಬೇಕಾದಂಥದ್ದು ಈ ಫಸ್ಟ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಯ ಕಾರ್ಯ ಆಗಿರುತ್ತೆ. ಬರ್ತಾಯ್ತಲ್ಲ, ಇದು ಲೆವೆಲ್ 1. ಇದರಲ್ಲಿ 5 ಡೊಮೈನ್ ಅಂತ ಏನು ಹೇಳಿದೆ ನಾನು: ಪ್ರೋಸೆಸ್, ಪ್ರೊಫೆಷನಲ್ ನಾಲೆಡ್ಜ್, ಪ್ರೊಫೆಷನಲ್ ಸ್ಕಿಲ್, ಕೋರ್ ಸ್ಕಿಲ್, ರೆಸ್ಪಾನ್ಸಿಬಿಲಿಟೀಸ್. ನೋಡಿ, ಲೆವೆಲ್ 1ನಲ್ಲಿ ಪ್ರೋಸೆಸ್ ಏನು, ಪ್ರಕ್ರಿಯೆ ಏನು. ಇನ್ ಜನರಲ್ prepares the person to carry out the process that are repetitive on regular basis, require no previous practice. That is the process. In professional knowledge, the person is familiar with the common trade terminology, instructional words, meaning and understanding. On ವೃತ್ತಿಪರ ಕೌಶಲ್ಯ ಏನಿರಬೇಕು, what are the professional skills he required. So the person's routine and repetitive take safety and security measures for us and his fellow workers. ಇನ್ನು 4ನೇ ಪಾಯಿಂಟ್ ಡೊಮೈನ್ ಬಂದರೆ ಕೋರ್ ಸ್ಕಿಲ್. ಸೊ ರೀಡಿಂಗ್ ಆ್ಯಂಡ್ ರೈಟಿಂಗ್, ಅಡಿಷನ್, ಸಬ್ಸ್ಟ್ರಾಕ್ಷನ್, ಪರ್ಸನಲ್ ಫೈನಾನ್ಸಿಂಗ್, ಫೆಮಿಲಿರಿಟಿ ವಿತ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಡೈವರ್ಸಿಟಿ, ಹೈಜೀನ್ ಆ್ಯಂಡ್ ಎನ್ವೈರ್ನಮೆಂಟ್. ನೋಡಿ, ತನಗೆ ಓದಕ್ಕೆ ಬರಲೇಬೇಕು, ಬರೀಲಿಕ್ಕೆ ಬರಬೇಕು, ಕೆಲವು ಲೆಕ್ಕಗಳು ಬರಬೇಕು, ಸಾಮಾಜಿಕವಾದಂಥ ಚಿಂತನೆ ಇರಬೇಕು, ಧಾರ್ಮಿಕವಾದಂಥ ಚಿಂತನೆ ಇರಬೇಕು, ಗೌರವಿಸಬೇಕು, ಮತ್ತು ಆತನ ಕೆಲಸ ಮಾಡ್ತಕ್ಕಂಥ ಸ್ಥಳ ಹೈಜಿನಿಕ್ ಆಗಿರಬೇಕು, ಮತ್ತು ಪರಿಶ್ರಮವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇದು ಆತನ ಕರ್ತವ್ಯ. ಇದು ಕೋರ್ ಸ್ಕಿಲ್ ಅಂತ ಕರೀತೀವಿ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇದೆ. ಏನು, ಇಲ್ಲಿ ಮೊದಲನೇ ಫೇಸ್ನಲ್ಲಿ ಲೆವೆಲ್ನಲ್ಲಿ ಯಾರು ವರ್ಕ್ ಮಾಡ್ತಾರೋ ಅವ್ರಿಗೆ ದೇರ್ ಇಸ್ ನೋ ರೆಸ್ಪಾನ್ಸಿಬಿಲಿಟೀಸ್ ಆಲ್ವೇಸ್. ಇಲ್ಲಿ ಕೆಲಸ ಮಾಡೋರು ಆಲ್ವೇಸ್ ವರ್ಕ್ಸ್ ಅಂಡರ್ ಬೇರೆಯವರ ಇನ್ಸ್ಟ್ರಕ್ಷನ್ಸು, ಬೇರೆಯವರ ಸೂಪರ್ವೈಸನ್ಸ್ನಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ದೇರ್ ಇಸ್ ನೋ ರೆಸ್ಪಾನ್ಸಿಬಿಲಿಟಿ ಇನ್ ದಿಸ್ ಲೆವೆಲ್. ಸೊ ಇಲ್ಲೂ ಕೂಡ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ ಅನ್ನೋ ಪದವನ್ನು ಬಳಸ್ತೀವಿ. ಏನು ಹೊಣೆಗಾರಿಕೆ? ಇಲ್ಲಿ ಯಾವುದೇ ರೀತಿಯಾದಂಥ ಹೊಣೆಗಾರಿಕೆ ಇಲ್ಲ. ಆತ ಒಬ್ಬ ಹೆಲ್ಪರ್, ಆತ ಬೇರೆಯವರ ಇನ್ಸ್ಟ್ರಕ್ಷನ್ಸು, ಸೂಪರ್ವೈಸನ್ಸ್ನಲ್ಲಿ ಏನು ಮಾಡ್ತಾನೆ, ಕರ್ತವ್ಯವನ್ನು ನಿರ್ವಹಿಸ್ತಾನೆ. ದಿಸ್ ಇಸ್ ಲೆವೆಲ್ 1. ಐ ಥಿಂಕ್ we're all understand. Okay, so now let us come to the level 2. Work at level 2 will also be routine and repetitive, and task will be carried out under close supervision. The individual will not be expected to deal independently with variables which affect the carrying out of work. People carrying out these work roles may be described as assistants, and range of the task they carry out will be limited. ನೋಡಿ,
ವರ್ಕ್ ಅಟ್ ಲೆವೆಲ್ 2 ಏನಿದೆ, NSQF ಲೆವೆಲ್ 2 ಏನಿದೆ, ಇಲ್ಲೂ ಕೂಡ ದಿಸ್ ಈಸ್ ಆಲ್ಸೋ ರೊಟೈನ್ ಅಂಡ್ ರಿಪಿಟೇಟಿವ್. ಇಲ್ಲೂ ಕೂಡ ಆತ ಏನು ಕೆಲಸ ಮಾಡ್ತಾನೆ, ದಿನನಿತ್ಯ ಆತನ ಕೆಲಸ ಅದು ಪುನರಾವರ್ತಿತವಾಗಿರ್ಬೋದು, ರೊಟೈನ್ ಅಥವಾ ರಿಪಿಟೇಟಿವ್. ಮತ್ತು ಒಬ್ಬ ನಿಕಟ ಮೇಲ್ವಿಚಾರಣೆಯಲ್ಲಿ ಆತ ತನ್ನ ಕೆಲಸವನ್ನು ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ನಿಕಟ ಮೇಲ್ವಿಚಾರಣೆ. ಮತ್ತೆ ಆ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ, ನಾಟ್ ಬಿ ಎಕ್ಸ್ಪೆಕ್ಟೆಡ್ ಟು ಡೀಲ್ ಇಂಡಿಪೆಂಡೆಂಟ್ಲಿ ವಿತ್ ವೇರಿಯಬಲ್ಸ್, ಸ್ವತಂತ್ರವಾಗಿ ಆತ ವ್ಯವಹರಿಸ್ತಾನೆ ಅಂತಕ್ಕಂಥ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳುವಾಗ, ಹಾಗಾಗಿ ಈ ರೀತಿಯಾದ ಕೆಲಸವನ್ನ ನಿರ್ವಹಿಸೋರನ್ನು ನಾವೇನಂತ ಕರಿತೀವಿ? ಅಸಿಸ್ಟೆಂಟ್, ಸಹಾಯಕರು ಅಂತ ನಾವು ಕರಿತೀವಿ. ಮತ್ತೆ ಈ ಲೆವೆಲ್ 2 ನಲ್ಲಿ ಏನು ಕಾರ್ಯವನ್ನು ನಿರ್ವಹಿಸ್ತಾರೋ, ಉದ್ಯೋಗವನ್ನು ಮಾಡ್ತಾರೋ, ಅವರ ಒಂದು ಕಾರ್ಯವ್ಯಾಪ್ತಿ ಏನಿದೆ, ಟಾಸ್ಕ್ ರೇಂಜ್ ಏನಿದೆ, ಲಿಮಿಟೆಡ್, ಸೀಮಿತವಾಗಿ ಇರ್ತಕ್ಕಂಥ. ಜೊತೆಗೆ individual employed to carry out these job roles will normally be expected to be able to read and write, add and subtract. Their work may involve taking and passing on the machine. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಇಂಡಿವಿಜುವಲ್ ವ್ಯಕ್ತಿ ತನ್ನ ಉದ್ಯೋಗವನ್ನು ನಿರ್ವಹಿಸಲಿಕ್ಕೆ ಸಾಮಾನ್ಯವಾಗಿ ಆತನಿಗೆ ರೀಡ್ ರೈಟ್, ಓದೋದಕ್ಕೆ, ಬರೆಯೋದಕ್ಕೆ, ಆ್ಯಡ್ ಮಾಡಲಿಕ್ಕೆ, ಸಬ್ಸ್ಟ್ರಾಕ್ಟ್ ಮಾಡಲಿಕ್ಕೆ, ಕೆಲವು ಲೆಕ್ಕಗಳನ್ನು ಅಜ್ಞಾನ ಬೇಕಾಗತ್ತೆ ಅಂತ ನಿರೀಕ್ಷೆಯನ್ನು ನಾವು ಮಾಡ್ಕೋಬೋದು NSQF ಲೆವೆಲ್ 2 ಹಂತದಲ್ಲಿ, 2ನೇ ಹಂತದಲ್ಲಿ. ಆದರೆ ದೇರ್ ವರ್ಕ್ ಮೇ ಇನ್ವಾಲ್ವ್ ಟೇಕಿಂಗ್ ಅಂಡ್ ಪಾಸಿಂಗ್ ಆನ್ ದ ಮೆಸೇಜ್. ಇಲ್ಲಿ ಈ ಲೆವೆಲ್ 2 ನಲ್ಲಿ ಆ ವ್ಯಕ್ತಿಯ ಆ ಉದ್ಯೋಗವನ್ನು ಮಾಡ್ತಕ್ಕಂಥವನ ಕೆಲಸ ಏನಾಗಿರುತ್ತಪ್ಪ ಅಂದರೆ, ಕೆಲವು ಸಂದೇಶಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಅವುಗಳನ್ನು ರವಾನಿಸ್ತಕ್ಕಂಥದ್ದು. ವರ್ಕ್ ಮೇ ಇನ್ವಾಲ್ವ್ ಟೇಕಿಂಗ್ ಅಂಡ್ ಪಾಸಿಂಗ್ ಆನ್ ದಿ ಮೆಸೇಜಸ್. ಸೊ ಇದು ಲೆವೆಲ್ 2 ನಲ್ಲಿ ಬರ್ತಕ್ಕಂಥ 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟ್ ನಾವು ನೋಡೋದಾದರೆ, ದೇ ಮೇ ಆಲ್ಸೋ ಬಿ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಸಮ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ನಾಲೆಡ್ಜ್ ಅಂಡ್ ಸ್ಕಿಲ್ಸ್ ಇನ್ ದ ಆಕ್ಯುಪೇಷನ್. ನೋಡಿ, ಹಿಂದೆ ಲೆವೆಲ್ 1 ನಲ್ಲಿ ಇದು ಬೇಕಾಗಿರಲಿಲ್ಲ. ಹಿಂದಿನ ಅನುಭವ ಆಗಲಿ, ಜ್ಞಾನ ಆಗಲಿ, ಕೌಶಲ್ಯಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇರಲಿಲ್ಲ. ಆದರೆ ಇಲ್ಲಿ ಉದ್ಯೋಗದಲ್ಲಿ ಕೆಲವು ಹಿಂದಿನ ಅನುಭವ ಏನಿದೆ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ನಾಲೆಡ್ಜ್ ಅಂಡ್ ಸ್ಕಿಲ್, ಅದನ್ನು ನಾವಿಲ್ಲಿ ನಿರೀಕ್ಷೆಯನ್ನು ಮಾಡಬೇಕು. ವೆನ್ ಎಂಪ್ಲಾಯ್ಡ್, ದೇ ವಿಲ್ ಬಿ ಇನ್ಸ್ಟ್ರಕ್ಟೆಡ್ ಇನ್ ದೇರ್ ಟಾಸ್ಕ್ and expected to acquire the practical skill necessary to assist skilled workers and give a limited service to the customers. ಇಲ್ಲಿ ಯಾವ ವ್ಯಕ್ತಿ ಉದ್ಯೋಗವನ್ನು ಮಾಡ್ತಾನೋ ಆ ವ್ಯಕ್ತಿ ತಮ್ಮ ಕಾರ್ಯಗಳಲ್ಲಿ ಯಾವ ರೀತಿ ಸೂಚನೆಯನ್ನು ನೀಡ್ತಾರೆ ಮತ್ತು ನುರಿತ ಕೆಲಸಗಾರರಿಗೆ ಸಹಾಯ ಮಾಡೋದಕ್ಕೆ, ಇನ್ ಟರ್ಮ್ಸ್ ಆತ ಎಂಪ್ಲಾಯ್ ಆದಮೇಲೆ ದೇ ವಿಲ್ ಬಿ ಇನ್ಸ್ಟ್ರಕ್ಟೆಡ್ ಇನ್ ದಟ್ ಟಾಸ್ಕ್, ಆತನಿಗೆ ಕೊಟ್ಟಿರ್ತಕ್ಕಂಥ ಕೆಲಸ, ದಟ್ ಮೀನ್ಸ್ ಟಾಸ್ಕ್. ಅಂದರೆ ಏನಿರಬೇಕು ಅವನಿಗೆ? ಪ್ರಾಕ್ಟಿಕಲ್, ಟು ಅಕ್ವೈರ್ ದ ಪ್ರಾಕ್ಟಿಕಲ್ ಸ್ಕಿಲ್ಸ್, ಆ ಪ್ರಾಕ್ಟಿಕಲ್ ಜ್ಞಾನ ಗೊತ್ತಿರಬೇಕು. ಮತ್ತು ಆತನಿಗೆ ಗೊತ್ತಿರತಕ್ಕಂಥ ಜ್ಞಾನವನ್ನು ಬೇರೆಯವರಿಗೆ ಹೇಳಲಿಕ್ಕೆ, ಸ್ಕಿಲ್ಡ್ ವರ್ಕರ್ಸ್, ಲಿಮಿಟೆಡ್ ಸರ್ವಿಸ್ ಟು ಕಸ್ಟಮರ್. ಸೊ ಇಲ್ಲಿ ತಮಗೆ ಗೊತ್ತಿರತಕ್ಕಂಥ ಜ್ಞಾನವನ್ನು ಆ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇತರೆ ಕೆಲಸಗಾರರಿಗೆ ಸೂಚನೆಯನ್ನು ನೀಡಲಿಕ್ಕೆ, ಮತ್ತು ಅಲ್ಲಿ ಇರ್ತಕ್ಕಂಥ ಈಗಾಗಲೇ ಇರ್ತಕ್ಕಂಥ ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ, ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ, ಮತ್ತು ಕಸ್ಟಮರ್ಗೆ ಸರ್ವಿಸನ್ನು ಕೊಡಲಿಕ್ಕೆ ಏನು ಬೇಕು ಆ ವ್ಯಕ್ತಿಗೆ? ಅಗತ್ಯವಾದಂಥ ಪ್ರಾಕ್ಟಿಕಲ್ ಸ್ಕಿಲ್ ಇಸ್ ನೆಸಸರಿ. ಪ್ರಾಯೋಗಿಕ ಕೌಶಲ್ಯಗಳು ಆತನಿಗೆ ಬೇಕಾಗುತ್ತೆ. ಅದನ್ನು ನಾವಿಲ್ಲಿ ನಿರೀಕ್ಷೆಯನ್ನು ಮಾಡ್ತೀವಿ. ಉದ್ಯೋಗದಲ್ಲಿ they will learn about and use the materials, tools and applications required to carry out the basic tasks in an operation. They may have to select the appropriate materials. ಅಂದರೆ ಯಾವುದು? ಟೂಲ್ಸ್, ಅಪ್ಲಿಕೇಶನ್ ಟು ಕ್ಯಾರಿ ಔಟ್ ದ ಟಾಸ್ಕ್. ಇಲ್ಲಿ ಆ ಕೆಲಸವನ್ನು ಮಾಡತಕ್ಕಂಥ ವ್ಯಕ್ತಿಗೆ
ಮೂಲಭೂತವಾದಂತಹ ಕಾರ್ಯಗಳನ್ನು ನಿರ್ವಹಿಸಲು ಬೇಕಾದಂತಹ ಮೆಟೀರಿಯಲ್ಸು, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟು ಮತ್ತು ಯಾವ ಅಪ್ಲಿಕೇಶನ್ಸ್ ಆತ ಬಳಸ್ತಾನೆ, ಆ ಕಾರ್ಯಗಳನ್ನು ನಿರ್ವಹಿಸಲು ಆತನಿಗೆ ಯಾವ್ಯಾವ ಸೂಕ್ತ ಸಾಮಗ್ರಿಗಳು ಬೇಕು, ಯಾವ್ಯಾವ ಉಪಕರಣಗಳು ಬೇಕು ಅನ್ನೋದರ ಬಗ್ಗೆ ಆತ ಕಲ್ತ್ಕೋಬೇಕು. ದೇ ವಿಲ್ ಲರ್ನ್ ಯೂಸ್ ಆಫ್ ಮೆಟೀರಿಯಲ್ಸು, ಟೂಲ್ಸು, ಅಪ್ಲಿಕೇಶನ್ಸ್ ಇವುಗಳ ಬಗ್ಗೆ ಆತನಿಗೆ ಜ್ಞಾನ ಬೇಕಾಗುತ್ತೆ. ಇದು ಲೆವೆಲ್ 2ನಲ್ಲಿ ಬರ್ತಕ್ಕಂಥ 3ನೇ ಪಾಯಿಂಟ್. ಇನ್ನು 4ನೇ ಪಾಯಿಂಟನ್ನು ನಾವು ನೋಡೋದಾದರೆ ಕೋರ್ ಸ್ಕಿಲ್ನಲ್ಲಿ ಬರೋದಾದರೆ ದೇ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ quality in their job role and is distinguished between good and bad quality in the context of the task they are given. Job holders at this level will be expected to carry out the task they are given safely and securely and to use hygienic and environmentally friendly practice. This means that they will be expected to take some responsibilities for their own health and safety and that of fellow workers and where appropriate customers. ಇಲ್ಲಿ ವ್ಯಕ್ತಿ ಕೆಲಸ ಮಾಡುವಾಗ ಆತನ ಲೆವೆಲ್ ಈ ಒಂದು ಹಂತದಲ್ಲಿ ಏನು ಆತನಿಗೆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಕೊಟ್ಟಿರ್ತಾರೋ ಅಲ್ಲಿ ಆತ ತನಗೆ ನೀಡಲಾದ ಕಾರ್ಯವನ್ನು ಸುರಕ್ಷಿತವಾಗಿ ಮಾಡಬೇಕು, ಸೇಫ್ಲಿ ಆ್ಯಂಡ್ ಸೆಕ್ಯೂರ್ಲಿ, ಮತ್ತು ನಿರ್ವಹಿಸಲಿಕ್ಕೆ ಹೈಜಿನಿಕ್ ಆಗಿ ಅಂದರೆ ನೈರ್ಮಲ್ಯವನ್ನು ಕಾಪಾಡಿಕೊಂಡು ಪರಿಸರ ಸ್ನೇಹಿಯಾದಂಥ ಅಭ್ಯಾಸ ಇಟ್ಕೊಂಡು ಮತ್ತು ತನ್ನ ಆರೋಗ್ಯವನ್ನು ನೋಡಿಕೊಂಡು ಜೊತೆಗೆ ಬೇರೆಯವರು, ದಟ್ ಮೀನ್ಸ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಅಂತ ಕರಿತೀವಿ, ಫೆಲೋ ವರ್ಕರ್ಸ್. ಸೊ ಅದರ ಬಗ್ಗೆ ಕೂಡ ಆತ ಏನು ಮಾಡಬೇಕು, ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ ವರ್ಕಿಂಗ್ ವಿತ್ ಅದರ್ಸ್ ದೇ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ರೆಸ್ಪೆಕ್ಟ್ ದ ಡಿಫರೆಂಟ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ಸ್. ಆ ಫೆಲೋ ವರ್ಕರ್ಸ್ ಏನಿದ್ದಾರೆ ಆತ ಕೆಲಸ ಮಾಡುವಾಗ ತನ್ನ ಸಹ ಕೆಲಸಗಾರರ ವಿಭಿನ್ನ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನು ಗೌರವಿಸಬೇಕು. ಅವರು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಕ್ಯಾಸ್ಟ್ ಅವರಾಗಿರ್ಬೋದು, ಅವರು ಯಾವುದೇ ರೀತಿಯಾದಂಥ ಒಂದು ಸಾಮಾಜಿಕ ಚಿಂತನೆ ಇರ್ಬೋದು ಅವರಲ್ಲಿ, ಅವುಗಳನ್ನು ಗೌರವಿಸಬೇಕು. ಇಟ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ಸ್ಟೇಜ್. ಅದನ್ನು ಲೆವೆಲ್ 2ನಲ್ಲಿ ನೋಡಿ 5 ಡೊಮೈನ್ನಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಪ್ರೋಸೆಸ್ ರಿಕ್ವೈರ್ಡ್. ಇಲ್ಲಿ ಪ್ರಿಪೇರ್ ಎ ಪರ್ಸನ್ ಟು ಕ್ಯಾರಿ ಔಟ್ ಪ್ರೋಸೆಸ್ ದಟ್ ಆರ್ ರಿಪಿಟೇಟಿವ್ ಆನ್ ರೆಗ್ಯುಲರ್ ಬೇಸಿಸ್ ವಿತ್ ಲಿಟ್ಲ್ ಅಪ್ಲಿಕೇಶನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಆಫ್ ಪ್ರಾಕ್ಟೀಸ್. ಇನ್ನು ಪ್ರೊಫೆಷನಲ್ ನಾಲೆಡ್ಜು, ಮೆಟೀರಿಯಲ್ಸು, ಟೂಲ್ಸು ಮತ್ತು ಅಪ್ಲಿಕೇಶನ್ಸ್ ಬಗ್ಗೆ ಆತನಿಗೆ ಗೊತ್ತಿರಬೇಕು. ವರ್ಕ್ ಆ್ಯಂಡ್ ಕ್ವಾಲಿಟಿ ಬಗ್ಗೆ ಗೊತ್ತಿರಬೇಕು. ಇನ್ನು ಸ್ಕಿಲ್, ಪ್ರೊಫೆಷನಲ್ ಸ್ಕಿಲ್ಸ್ ಬಂದರೆ ಇಟ್ ಈಸ್ ಲಿಮಿಟೆಡ್ ಸರ್ವಿಸ್ ಸ್ಕಿಲ್ ಯೂಸ್ಡ್ ಇನ್ ಲಿಮಿಟೆಡ್ ಕಾನ್ಟ್ರಾಕ್ಟ್, ಸೆಲೆಕ್ಟ್ ಆ್ಯಂಡ್ ಅಪ್ಲೈ ದ ಟೂಲ್ಸ್, ಅಡ್ಜಸ್ಟ್ ಇನ್ ಪ್ರೊಫೆಷನಲ್ ವರ್ಕ್ಸ್ ವಿತ್ ನೋ ವೇರಿಯಬಲ್ಸ್, ಡಿಫ್ರೆನ್ಸಿಯೇಟ್ಸ್ ಗುಡ್ ಆ್ಯಂಡ್ ಬ್ಯಾಡ್ ಕ್ವಾಲಿಟಿ. ಇದ್ರ ಬಗ್ಗೆ ಆತನಿಗೆ ನಾಲೆಡ್ಜ್ ಇರಬೇಕು. ಇನ್ನು 4ನೇ ಪಾಯಿಂಟ್ ಬಂದರೆ ಡೊಮೈನ್ ಬಂದರೆ ಕೋರ್ ಸ್ಕಿಲ್ ಅಂತ ಕರಿತೀವಿ. ರಿಸೀವ್ ಆ್ಯಂಡ್ ಟ್ರಾನ್ಸ್ಮಿಟ್, ತೆಗೆದುಕೊಳ್ಬೇಕು ಮತ್ತು ರವಾನೆ ಮಾಡಬೇಕು. ಏನನ್ನು? ರಿಟರ್ನ್ ಆ್ಯಂಡ್ ಓರಲ್ ಮೆಸೇಜಸ್. ಆತನಿಗೆ ಬರ್ತಕ್ಕಂಥ ಒಂದು ಮೆಮೊ ಇರ್ಬೋದು, ಒಂದು ಕಮ್ಯುನಿಕೇಷನ್ಸ್ ಇರ್ಬೋದು, ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಗೊತ್ತಿರಬೇಕು, ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಕೆಲವು ಬೇಸಿಕ್ ಅರ್ಥಮೆಟಿಕ್ ಮತ್ತು ಪರ್ಸನಲ್ ಫೈನಾನ್ಸಿಂಗ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು, ಗೊತ್ತಾಗಬೇಕು ಆತನಿಗೆ. ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಮತ್ತು ಧಾರ್ಮಿಕ ಚಿಂತನೆಗಳ ಬಗ್ಗೆ ಗೌರವವನ್ನು ಕೊಡಬೇಕು, ನೈರ್ಮಲ್ಯವನ್ನು ಕಾಪಾಡಬೇಕು, ಪರಿಸರ ಸ್ನೇಹಿ ಆಗಿರಬೇಕು. ದಿಸ್ ಆರ್ ಆಲ್ ದ ಕೋರ್ ಸ್ಕಿಲ್. ಇಲ್ಲೂ ಕೂಡ 2ನೇ ಹಂತದಲ್ಲಿ ದೇರ್ ಇಸ್ ನೋ ರೆಸ್ಪಾನ್ಸಿಬಿಲಿಟೀಸ್, ವರ್ಕ್ಸ್ ಅಂಡರ್ ದಿ ಇನ್ಸ್ಟ್ರಕ್ಷನ್ ಆ್ಯಂಡ್ ಕ್ಲೋಸ್ ಸೂಪರ್ವಿಷನ್ಸ್. ಇಲ್ಲೂ ಯಾವುದೇ ರೀತಿ ಇಲ್ಲ. ಅಸ್ಟೆಂಟು ಲೆವೆಲ್ 2ನಲ್ಲಿ ಏನು ಬರ್ತಾರೆ? ಅಸ್ಟೆಂಟ್. ಮೊದಲನೇದು ಹೆಲ್ಪರು, 2ನೇದು ಅಸ್ಟೆಂಟು. ಅರ್ಥ ಆಯ್ತು? ಇಲ್ಲಿ ದೇರ್ ಇಸ್ 2 ಹಂತಗಳಲ್ಲಿ ಯಾವುದೇ ರೀತಿಯಾದಂಥ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇನ್ನು 3ನೇ ಹಂತಕ್ಕೆ ಬರೋಣ. NSQ ಲೆವೆಲ್ 3 ಅಂತ ಕರಿತೀವಿ. ಇನ್ ದಿಸ್ ಲೆವೆಲ್, ವರ್ಕ್ ಅಟ್ ಲೆವೆಲ್ 3 ವಿಲ್ ಬಿ ರೊಟೈನ್ ಅಂಡ್ ಪ್ರೆಡಿಕ್ಟಬಲ್. ಜಾಬ್ ಹೋಲ್ಡರ್ಸ್ will be responsible for carrying out a limited range of jobs under close supervisions. Their work may require the
completions of a number of related tasks. People carrying out these job roles may be described as partly skilled worker ಅಂತ ಕರಿತೀವಿ ನಾವಿಲ್ಲಿ. ಭಾಗಾಂಶ ನುರಿತ ಕೆಲಸಗಾರರು. ಈ ಮೂರನೇ ಹಂತದಲ್ಲಿ ಕೂಡ ಈ ಒಂದು ಲೆವೆಲ್ನಲ್ಲಿ ಆ ಕೆಲಸ ಮಾಡತಕ್ಕಂಥ ವ್ಯಕ್ತಿ ತನ್ನ ಕಾರ್ಯ ಏನು ಅನ್ನೋದನ್ನು ಪ್ರಿಡಿಕ್ಟನ್ನು ಆತ ಊಹಿಸ್ಬೋದು. ಮತ್ತು ಇಲ್ಲಿ ಆತ ನಿಕಟ ಮೇಲ್ವಿಚಾರಣೆಯಲ್ಲಿ ಬೇರೆಯವರ ಸೂಪರ್ವೈಷನ್ಸ್ನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಇಲ್ಲಿ ಆತ ನಿರ್ವಹಿಸ್ತಕ್ಕಂಥ ಏನು ಕಾರ್ಯ ಇದೆ, ಕೆಲಸ ಇದೆ, ಏನು ಜವಾಬ್ದಾರಿ ಇದೆ, ಆತ ತನ್ನ ಕೆಲಸಕ್ಕೆ ಸಂಬಂಧಿಸ್ತಿರ್ತಕ್ಕಂಥ ಹಲವಾರು ಕಾರ್ಯಗಳನ್ನು ಆತ ಏನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು, ಪೂರ್ಣಗೊಳಿಸಬೇಕು. ಸೊ ರಿಲೇಟೆಡ್ ಟಾಸ್ಕ್ಸ್ ಅಂತ ಕರಿತೀವಿ. ಹಾಗಾಗಿ ಈ ರೀತಿಯಾದಂಥ ಒಂದು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಒಂದು ಗುಂಪನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ನಾವೇನೋ ಭಾಗಾಂಶ ನುರಿತ ಕೆಲಸಗಾರ, ಸೆಮಿ ಸ್ಕಿಲ್ಡ್ ಅಥವಾ ಪಾರ್ಟ್ಲಿ ಸ್ಕಿಲ್ಡ್ ವರ್ಕರ್ ಅಂತ ನಾವು ಕರಿತೀವಿ. ಇನ್ನು ಇದರಲ್ಲಿ ಎರಡನೇ ಪಾಯಿಂಟು, ಇಂಡಿವಿಜುವಲ್ ಎಂಪ್ಲಾಯ್ಡ್ ಟು ಕ್ಯಾರಿ ಔಟ್ ದೀಸ್ ಜಾಬ್ ರೋಲ್ಸ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ಬಿ ಏಬಲ್ ಟು ಕಮ್ಯುನಿಕೇಟ್ ಕ್ಲಿಯರ್ಲಿ in speech and writing and may be required to use arithmetic and algebraic process. ಇಲ್ಲಿ ಉದ್ಯೋಗ ಮಾಡ್ತಕ್ಕಂಥ ವ್ಯಕ್ತಿ ಆತ ಏನು ಈ ಒಂದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಬೇಕು, ಸ್ಪಷ್ಟವಾಗಿ ಸಂವಹನ ಮಾಡಲಿಕ್ಕೆ ಆತನಿಗೆ ಗೊತ್ತಿರಬೇಕು, ಮತ್ತು ಬರವಣಿಗೆಯ ಜ್ಞಾನ ಆತನಿಗೆ ಇರಬೇಕು. ಹಾಗಾಗಿ ಇಲ್ಲಿ ಕೆಲವು ಅರ್ಥಮೆಟಿಕ್, ಅಂಕಗಣಿತ, ಬೀಜಗಣಿತ ಪ್ರಕ್ರಿಯೆಗಳನ್ನು ಬಳಸಬೇಕಾಗತ್ತೆ. ಈ ಉದಾಹರಣೆಗೆ ಅದಕ್ಕೋಸ್ಕರನೇ ನಮ್ಮ ITI ಸಿಲೆಬಸ್ನಲ್ಲಿ ನಮ್ಮದು 80% ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್ ಆದರೂ ನಿಮಗೆ ಒಂದು ಡ್ರಾಯಿಂಗು, ಒಂದು ಕ್ಯಾಲ್ಕುಲೇಷನ್ಸು, ಒಂದು ಸೈನ್ಸು, ಅಲ್ಲಿ ಕೂಡೋ ಲೆಕ್ಕ, ಕಳೆಯೋ ಲೆಕ್ಕ, ಸಬ್ಸ್ಟ್ರಾಕ್ಷನ್ಸ್, ಅಡಿಷನ್, ಮಲ್ಟಿಪ್ಲಿಕೇಶನ್ಸ್, ಡಿವಿಷನ್, ಈ ಥರ ಬೇರೆ ಬೇರೆ ಗ್ರಾಫ್ಸ್ ಇರ್ಬೋದು, ಟೇಬಲ್ಸ್ ಇರ್ಬೋದು, ಅದನ್ನು ಬಳಸಬೇಕಾಗುತ್ತೆ, ಆತನಿಗೆ ಗೊತ್ತಿರಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಆತ ತನ್ನ ಹಿಂದಿನ ಉದ್ಯೋಗ ಏನಿತ್ತು ಅದರಲ್ಲಿ ಇದ್ದಂಥ ಜ್ಞಾನ ಮತ್ತು ಕೌಶಲ್ಯಗಳನ್ನು ಇಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ತೀವಿ. ಹಿಂದೆ ಯಾವ ಒಂದು ಜ್ಞಾನ ಇತ್ತು, ಹಿಂದೆ ಆತನಿಗೆ ಏನು ಈ ಕೆಲಸ ಮಾಡೋದಕ್ಕಿಂತ ಮೊದಲು ಯಾವ ಒಂದು ಕೌಶಲ್ಯ ಇತ್ತು, ಅದನ್ನು ಇಲ್ಲಿ ನಿರೀಕ್ಷೆಯನ್ನು ನಾವು ಮಾಡ್ತೀವಿ. ಮತ್ತು ಕೆಲವು ಪ್ರಕ್ರಿಯೆಗಳನ್ನು, ಪ್ರೋಸೆಸ್ ಬಗ್ಗೆ ಆತನಿಗೆ ಗೊತ್ತಿರಬೇಕು, ಪ್ರಿನ್ಸಿಪಲ್ಸ್ ಬಗ್ಗೆ ಆತನಿಗೆ ಗೊತ್ತಿರಬೇಕು. ನೇರ ಉದ್ಯೋಗಿಗಳಿಗೆ ವ್ಯಾಪಾರದ ಮೂಲ ಕೌಶಲ್ಯಗಳನ್ನು ಅನ್ವಯಿಸಲು ಉದ್ಯೋಗದಲ್ಲಿ ಇದು ಸಾಧ್ಯವಾಗ್ತಕ್ಕಂಥದ್ದು. ದಟ್ ಮೀನ್ಸ್ ಟು ಅಪ್ಲೈ ದ ಬೇಸಿಕ್ ಸ್ಕಿಲ್ of the trade to limited range of straightforward jobs in the occupations. It is important in third level. ಇನ್ನು ಮೂರನೇ ಪಾಯಿಂಟಿಗೆ ಬಂದರೆ ಥರ್ಡ್ ಲೆವೆಲಲ್ಲಿ they will be expected to understand what constitutes the quality in their job role and more widely in the sector or sub-sector and to distinguish between good and bad quality in the context of the jobs they are given. ಸೊ ತಮ್ಮ ಕೆಲಸವನ್ನು ಏನು ಮಾಡ್ತಾ ಇರ್ತಾರೆ, ಅಲ್ಲಿ ಕೆಲಸದಲ್ಲಿ ಏನು ಕ್ವಾಲಿಟಿ, ಗುಣಮಟ್ಟ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ತಮಗಿರ್ತಕ್ಕಂಥ ಸೆಕ್ಟರ್ಸ್, ದೇರ್ ಮೇ ಬಿ ಎನಿ ಸೆಕ್ಟರ್ಸ್, ದೇರ್ ಮೇ ಬಿ ಕನ್ಸ್ಟ್ರಕ್ಷನ್, ದೇರ್ ಮೇ ಬಿ ಪ್ಲಂಬಿಂಗ್, ದೇರ್ ಮೇ ಬಿ ಫಿಟ್ಟಿಂಗ್, ಎಲೆಕ್ಟ್ರಿಕಲ್, ಅಗ್ರಿಕಲ್ಚರ್, ಲೈಕ್ ದಟ್ ದೇರ್ ಮೇ ಬಿ ಡಿಫ್ರೆಂಟ್ ಸೆಕ್ಟರ್ಸ್. ಸೊ ಆತ ನಿರ್ವಹಿಸ್ತಕ್ಕಂಥ ಕೆಲಸದಲ್ಲಿ ಏನು ಕ್ವಾಲಿಟಿ ಇರಬೇಕು, ಯಾವ ಸೆಕ್ಟರ್ಗೆ ಅದು ಸಂಬಂಧಪಟ್ಟಿದೆ, ಅದರಲ್ಲಿರ್ತಕ್ಕಂಥ ಸಬ್ಸೆಕ್ಟರ್ ಯಾವುದು, ಉಪವಲಯ ಯಾವುದು, ಎಲ್ಲಿದು ಹೆಚ್ಚು ವ್ಯಾಪಕವಾಗಿರುತ್ತೆ, ಇದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತಕ್ಕಂಥ ವ್ಯತ್ಯಾಸವನ್ನು ನಾವು ಕಾಣ್ಬೋದು ಈ ಮೂರನೇ ಲೆವೆಲ್. ಅಂಡ್ ಆಲ್ಸೋ ಈ ಒಂದು ಉದ್ಯೋಗವನ್ನು ಹೊಂದಿರತಕ್ಕಂಥವರು ತಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಸುರಕ್ಷಿತವಾಗಿ, ಅಂದರೆ ಸೇಫ್ಲಿ ಆ್ಯಂಡ್ ಸೆಕ್ಯೂರ್ಲಿ ಅಂತ ನಾವು ಕರಿತೀವಿ, ನಿರ್ವಹಿಸ್ತಕ್ಕಂಥ
ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಳ್ತೇವೆ, ಇಂಡಸ್ಟ್ರೀಸ್ ಇಟ್ಕೊಳ್ತೇವೆ. ಜೊತೆಗೆ ಅಲ್ಲಿ ಹೈಜಿನಿಕ್ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದು, ಪರಿಸರದ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಬೇಕಾದಂಥ ಸಾಮಾನ್ಯ ತಿಳುವಳಿಕೆಯನ್ನು ತೋರಿಸ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಇದರ ಅರ್ಥ ಏನಂದರೆ, ತಮ್ಮ ಸ್ವಂತ ಆರೋಗ್ಯ ಮತ್ತು ಸುರಕ್ಷತೆ ಮತ್ತು ಕೆಲಸಗಾರರ ಜವಾಬ್ದಾರಿಯನ್ನು ಈ ಹಂತದ ವರ್ಕರ್ಸು ತೆಗೆದುಕೊಳ್ತಾರೆ ಅನ್ನೋದು ಈ 3ನೇ ಹಂತದಲ್ಲಿ ಮುಖ್ಯವಾದ ಅಂಶ. ಜೊತೆಗೆ 4ನೇ ಪಾಯಿಂಟಿಗೆ ಬಂದರೆ, ಇನ್ ವರ್ಕಿಂಗ್ ವಿತ್ ಅದರ್ಸ್ ದೇ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ಕಂಡಕ್ಟ್ ದೆಮ್ಸೆಲ್ಸ್ ಇನ್ ಎ ವೇಸ್ ವಿಚ್ ಶೋ ಎ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೋಷಿಯಲ್ ಎನ್ವೈರನ್ಮೆಂಟ್. ದೇ ಶುಡ್ ಬಿ ಏಬಲ್ ಟು ಮೇಕ್ ಎ ಗುಡ್ ಕಾಂಟ್ರಿಬ್ಯೂಷನ್ಸ್ ಟು ಟೀಮ್ ವರ್ಕ್. ಬೇರೆಯವರ ಜೊತೆಲಿ ಕೆಲಸ ಮಾಡ್ತೀವಲ್ವ, ಆಗ ಅವರ ಸಾಮಾಜಿಕ ಪರಿಸರದ ಮೂಲಭೂತ ತಿಳುವಳಿಕೆಯನ್ನು ತೋರಿಸ್ತಕ್ಕಂಥ ರೀತಿಯಲ್ಲಿ ತಮ್ಮನ್ನು ತಾವು ಏನು ಮಾಡಬೇಕು, ಆ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು. ಜೊತೆಗೆ ತಂಡದ ಕೆಲಸಕ್ಕೆ ಅಂದರೆ ಟೀಮ್ ವರ್ಕ್ ಅಂತ ಕರಿತೀವಿ. ಟೀಮ್ ವರ್ಕ್ನಲ್ಲಿ ಕೆಲಸ ಮಾಡಿದ್ರೆ ಯಾವುದನ್ನು ಬೇಕಾದರೂ ಸಾಧಿಸ್ಬೋದು ನೀವು. ಸೊ ಟೀಮ್ ವರ್ಕ್ನಲ್ಲಿ ಕೆಲಸ ಮಾಡಲಿಕ್ಕೆ ದೇ ಶುಡ್ ಬಿ ಏಬಲ್ ಟು ಮೇಕ್ ಎ ಗುಡ್ ಕಾಂಟ್ರಿಬ್ಯೂಷನ್ ಟು ದಿ ಟೀಮ್ ವರ್ಕ್. ಸಶಕ್ತರಾಗಿರಬೇಕು. ತಂಡದಲ್ಲಿ ಕೆಲಸ ಮಾಡಲು ಏನಾಗಿರಬೇಕು, ಅವರು ಸಶಕ್ತರಾಗಿರಬೇಕು. ಸೊ ಅದನ್ನು 3ನೇ ಲೆವೆಲನ್ನು 5 ಡೊಮೈನ್ಗಳಲ್ಲಿ ಮತ್ತೆ ಒಂದ್ಸಲ ನಿಮಗೆ ರಿಪೀಟ್ ಮಾಡ್ತೀನಿ. ಸೊ ಇನ್ ದಿಸ್ ಪ್ರೋಸೆಸ್ ಪ್ರಕ್ರಿಯೆ ಏನಿಲ್ಲಿ, ಪರ್ಸನ್ ಮೇ ಕ್ಯಾರಿ ಔಟ್ ಎ ಜಾಬ್ ವಿಚ್ ಮೇ ರಿಕ್ವೈರ್ ಲಿಮಿಟೆಡ್ ರೇಂಜ್ ಆಫ್ ಆಕ್ಟಿವಿಟೀಸ್, ರೊಟೈನ್ ಆ್ಯಂಡ್ ಪ್ರಿಡಿಕ್ಟಬಲ್. ಪ್ರೊಫೆಷನಲ್ ನಾಲೆಡ್ಜ್, ಬೇಸಿಕ್ ಫ್ಯಾಕ್ಟ್ಸ್ ಬಗ್ಗೆ ಗೊತ್ತಿರಬೇಕು. ಪ್ರೋಸೆಸ್ ಆ್ಯಂಡ್ ಪ್ರಿನ್ಸಿಪಲ್ ಅಪ್ಲೈ ಇನ್ ದ ಟ್ರೇಡ್ ಆಫ್ ಎಂಪ್ಲಾಯ್ಮೆಂಟ್. ಪ್ರೊಫೆಷನಲ್ ಸ್ಕಿಲ್, ರಿಕಾಲ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ದ ಪ್ರಾಕ್ಟಿಕಲ್ ಸ್ಕಿಲ್. ಆತನಿಗೆ ಗೊತ್ತಿರತಕ್ಕಂಥ ಪ್ರಾಯೋಗಿಕ ಜ್ಞಾನವನ್ನು ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಬರಬೇಕು. ಮತ್ತು ರೊಟೈನ್ ಆ್ಯಂಡ್ ರಿಪಿಟೇಟಿವ್ ಇನ್ ನ್ಯಾರೋ ರೇಂಜ್ ಆಫ್ ಅಪ್ಲಿಕೇಶನ್ಸ್. ದಿಸ್ ಇಸ್ ಪ್ರೊಫೆಷನಲ್ ಸ್ಕಿಲ್ಸ್. ಇನ್ ಕೋರ್ ಸ್ಕಿಲ್, ಕಮ್ಯುನಿಕೇಷನ್ಸ್ ರಿಟರ್ನ್ ಆ್ಯಂಡ್ ಓರಲ್ ವಿತ್ ಮಿನಿಮಮ್ ರಿಕ್ವೈರ್ಡ್ ಕ್ಲಾರಿಟಿ. ಸ್ಕಿಲ್ ಆಫ್ ಬೇಸಿಕ್ ಅರ್ಥಮೆಟಿಕ್, ಆಲ್ಜಿಬ್ರಾ, ಪರ್ಸನಲ್ ಬ್ಯಾಂಕಿಂಗ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೋಷಿಯಲ್ ಆ್ಯಂಡ್ ನ್ಯಾಚುರಲ್ ಎನ್ವೈರನ್ಮೆಂಟ್. ಇದ್ರ ಬಗ್ಗೆ ಕೂಡ 3ನೇ ಲೆವೆಲಲ್ಲಿ. ಇನ್ನು ರೆಸ್ಪಾನ್ಸಿಬಿಲಿಟಿ ಏನು, ಇಲ್ಲೂ ಕೂಡ ದ ವರ್ಕರ್ ಅಂಡರ್ ದ ಕ್ಲೋಸ್ ಸೂಪರ್ವೈಸೇಷನ್ಸ್ನಲ್ಲಿ ಹತ್ತಿರದ ಸೂಪರ್ವೈಸನ್ಸ್ ಕೆಳಗಡೆ ಆತ ಕೆಲಸವನ್ನು ಮಾಡಿರ್ತಾನೆ. ಸಮ್ ರೆಸ್ಪಾನ್ಸಿಬಿಲಿಟಿ ಫಾರ್ ಓನ್ ವರ್ಕ್ ವಿತ್ ಇನ್ ಡಿಫೈನ್ಡ್ ಲಿಮಿಟ್. ಆತನಿಗೆ ಕೆಲವು ರೆಸ್ಪಾನ್ಸಿಬಿಲಿಟಿಯನ್ನು ಇಲ್ಲಿ ಕೊಡ್ತಾರೆ. ಆತನ ವೈಯಕ್ತಿಕ ಕೆಲಸಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟೈಮ್ ಲಿಮಿಟ್ ಏನಿದೆ, ಸೊ ಆ ಒಂದು ವ್ಯಾಖ್ಯಾನದ ಒಳಗಡೆ ಆತ ಏನು ಮಾಡಬೇಕಾಗುತ್ತೆ, ಕೆಲಸ ಮಾಡಬೇಕು. ದಿಸ್ ಇಸ್ ಲೆವೆಲ್ 3. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಲೆವೆಲ್ 4. ಲೆವೆಲ್ 4 ಬಗ್ಗೆ ಈಗ ತಿಳ್ಕೊಳ್ಳೋಣ. NSQ ಲೆವೆಲ್ 4ನಲ್ಲಿ ಯಾವ ಒಂದು ಕೆಲಸ ಇರುತ್ತೋ, ದಟ್ ಮೀನ್ಸ್ ವರ್ಕ್ ಅಟ್ ಲೆವೆಲ್ 4 ವಿಲ್ ಬಿ ಕ್ಯಾರಿಡ್ ಔಟ್ ಇನ್ familiar and predictable and routine situation. Job holders will be responsible for carrying out the range of jobs. Some of it will require them to make choice about the approaches they adopt. They will be expected to learn and improve their practice on the job. People carrying out these jobs may be described as a skilled worker. ಈಗ ನಾವು ಲೆವೆಲ್ 4ನಲ್ಲಿ ಹಿಂದೆ ಈಗ ನಮ್ಮ ಟ್ವಿಟ್ಟರ್ನ ನಾವು ತೆಗೆದುಕೊಂಡ್ರೆ ಲೆವೆಲ್ 4 ನಾವು ಕಲಿತರೂ ಕೂಡ ನಮ್ಮನ್ನು ಏನಂತ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ, ಒಬ್ಬ ವ್ಯಕ್ತಿ ಆತ ತನ್ನ ಕೋರ್ಸನ್ನು ಮುಗಿಸಿದ ನಂತರ ಆತನನ್ನು ನಾವು ಸ್ಕಿಲ್ಡ್ ವರ್ಕರ್ ಅನ್ನೋ ಲೆಕ್ಕದಲ್ಲಿ ನೋಡ್ತಾ ಇದ್ವಿ. ಅಂದರೆ 4ನೇ ಹಂತದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಥವಾ ಈ ರೀತಿ ಈ ಒಂದು ಹಂತದಲ್ಲಿ ಕೆಲಸವನ್ನು ನಿರ್ವಹಿಸುವಂಥ ವ್ಯಕ್ತಿ, ಅಂದರೆ ಉದ್ಯೋಗವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಕೆಲವು ಸಂದರ್ಭದಲ್ಲಿ ಕೆಲವು ಆಯ್ಕೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ.
ಅವನು ಯಾವ ರೀತಿ ಅದನ್ನು ಆ ಅಪ್ರೋಚಸನ್ನು ಅಡಾಪ್ಟ್ ಮಾಡ್ಕೊಳ್ತಾನೆ ಅದರ ಆಧಾರದ ಮೇಲೆ, ಮತ್ತು ಆ ಮೂಲಕ ತನ್ನ ಕೆಲಸದಲ್ಲಿ ದೇ ವಿಲ್ ಎಕ್ಸ್ಪೆಕ್ಟೆಡ್ ಟು ಲರ್ನ್ ಆ್ಯಂಡ್ ಇಂಪ್ರೂವ್ ದೇರ್ ಪ್ರಾಕ್ಟೀಸ್ ಆನ್ ದ ಜಾಬ್. ಸುಧಾರಿಸ್ಬೋದು, ತನ್ನ ಕೆಲಸವನ್ನು ಮಾಡೋದರಲ್ಲಿ ಆತ ಸುಧಾರಿಸ್ಬೋದು. ಹಾಗಾಗಿ ಯಾರು ತನ್ನ ಕೆಲಸದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ತಾನೋ, ಇಂಪ್ರೂವನ್ನು ಮಾಡ್ಕೊಳ್ತಾನೋ, ಹೊಸತನವನ್ನು ಅಲ್ಲಿ ಅಳವಡಿಸ್ಕೊಂಡು ಕೆಲಸವನ್ನು ನಿರ್ವಹಿಸ್ತಾನೋ ಅವರೆಲ್ಲ ಯಾವ ಹಂತಕ್ಕೆ ಬರ್ತಾರೆ? NSQF ಲೆವೆಲ್ 4ನಲ್ಲಿ ಬರ್ತಾರೆ. ಸೊ ಅಂಥವ್ರಿಗೆ ನಾವೇನಂತ ಕರಿತೀವಿ? ಸ್ಕಿಲ್ಡ್ ವರ್ಕರ್ ಅಂತ ನಾವು ಕರಿತೀವಿ, ನುರಿತ ಕೆಲಸಗಾರರು ಅಂತ ನಾವು ಕರಿತೀವಿ. ಇನ್ನು ಕೆಲವು ಇಂಡಿವಿಜುವಲ್ಸ್ ಕೂಡ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ? Individuals employed to carry out these jobs will be expected to be able to communicate clearly in speech and writing, and may be required to use arithmetic and algebraic process. They will be expected to have a previous knowledge and skills in the occupations in which they are employed, to appreciate the nature of the occupation and to understand and apply the rules which govern good practice. They will be able to make choice about the best way to carry out routine jobs where the choice are clear. ಇಲ್ಲಿ ಉದ್ಯೋಗವನ್ನು ನಿರ್ವಹಿಸಲು ನೇಮಕಗೊಂಡಿರುವ ವ್ಯಕ್ತಿಗಳು ಕೆಲವು ವಿಷಯಗಳನ್ನು ಕಮ್ಯುನಿಕೇಟ್ ಮಾಡುವಾಗ ಬರವಣಿಗೆ ಇರ್ಬೋದು, ಸ್ಪಷ್ಟವಾಗಿ ಕ್ಲಿಯರ್ ಕಮ್ಯುನಿಕೇಷನ್ಸ್ ಇರ್ಬೋದು, ಐದರ್ ಎನಿ ಸೋರ್ಸ್, ಐದರ್ ಅರ್ಥಮೆಟಿಕ್ ಆರ್ ಆಲ್ಜೆಬ್ರಿಕ್ ಪ್ರೋಸೆಸ್ ಮೂಲಕ, ಮತ್ತು ಈಗಾಗಲೇ ಆತ ಕಲ್ತಿರ್ತಕ್ಕಂಥ ನಾಲೆಡ್ಜ್ ಏನಿದೆ ಆ ನಾಲೆಡ್ಜನ್ನು ಕೂಡ ಆತ ಇಲ್ಲಿ ಬಳಸ್ಕೋಬೋದು. ಮತ್ತು ಆತ ತನ್ನ ಕೆಲಸದಲ್ಲಿ ಏನು ಕೌಶಲ್ಯ ಇರುತ್ತೋ, ಸ್ಕಿಲ್ ಇರುತ್ತೋ, ಪ್ರಿವಿಯಸ್ ನಾಲೆಡ್ಜ್ ಅಂಡ್ ಸ್ಕಿಲ್, ಅದನ್ನು ಈ ಒಂದು ಉದ್ಯೋಗದಲ್ಲಿ ಆತ ಏನು ಮಾಡ್ಬೋದು? ಬಳಸ್ಕೊಳ್ಬೋದು. ಮತ್ತು ತನಗೆ ಬೇಕಾದಂತೆ ತನ್ನ ಅಭ್ಯಾಸಗಳನ್ನು ನಿಯಂತ್ರಣವನ್ನು ಕೂಡ ಮಾಡಿಕೊಳ್ಬೋದು. ಸೊ ಹಾಗಾಗಿ ದಿನನಿತ್ಯದ ತನ್ನ ಉದ್ಯೋಗದಲ್ಲಿ ಕೈಗೊಳ್ತಕ್ಕಂಥ ಅತ್ಯುತ್ತಮ ಮಾರ್ಗದ ಬಗ್ಗೆ ಆತ ಆಯ್ಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಯಾವ ಹಂತದಲ್ಲಿ? ಲೆವೆಲ್ ನಂಬರ್ 4ನಲ್ಲಿ. ಹಾಗೂ ದೇ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕನ್ಸ್ಟಿಟ್ಯೂಟ್ಸ್ ಕ್ವಾಲಿಟಿ in the occupation and will distinguishing between good and bad quality in the context of their job roles. Job holders at this level will be expected to carry out their work safely and securely and take full account of the health and safety on colleagues and customers. They will work hygienically and in any ways which show an understanding of ಎನ್ವೈರ್ನಮೆಂಟಲ್ ಇಶ್ಯೂಸ್. 4ನೇ ಹಂತದಲ್ಲಿ ಬಹುಮುಖ್ಯವಾದಂಥ ಈ 3ನೇ ಪಾಯಿಂಟ್ನಲ್ಲಿ ಏನನ್ನ ಹೇಳ್ಬೋದು ಅಂದರೆ, ತನ್ನ ಕೆಲಸದಲ್ಲಿ ಗುಣಮಟ್ಟ, ಕ್ವಾಲಿಟಿ ಇರಬೇಕು. ಆ ಕ್ವಾಲಿಟಿ ಏನು ಅಂತ ಆತ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಆ ಕೆಲಸಕ್ಕೆ ತಕ್ಕಂತೆ ಕ್ವಾಲಿಟಿಯನ್ನು ಆತ ಅಳವಡಿಸ್ಕೊಳ್ಬೇಕು. ಅವನಿಗೆ ಗುಣಮಟ್ಟದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಅದಿದ್ದಾಗ ಏನಾಗುತ್ತೆ? ಆತ ನಿರ್ವಹಿಸ್ತಕ್ಕಂಥ ಕೆಲಸದಲ್ಲಿ ಅದು ಈಸಿಯಾಗಿ ನಮಗೆ ಕಂಡು ಬಂದ್ಬಿಡುತ್ತೆ. ಹಾಗಾಗಿ ಯಾವ ಕೆಲಸವನ್ನು ಆತ ನಿರ್ವಹಿಸ್ತಾನೋ ಆ ಕೆಲಸದಲ್ಲಿ ಕ್ವಾಲಿಟಿ, ಗುಣಮಟ್ಟ ಏನೆಂಬುದನ್ನು ಆತ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಜೊತೆಗೆ ಈ ಲೆವೆಲ್ 4ನಲ್ಲಿ ಮುಖ್ಯವಾದಂಥ ಅಂಶ ಇನ್ನೊಂದೇನೆಂದರೆ, ಈಗಾಗಲೇ ನಾನು ಒಂದು ಉದ್ಯೋಗ ಹೊಂದಿದ್ದೀನಿ, ನನ್ನ ಕೆಲಸದಲ್ಲಿ ನಾನು ಸುರಕ್ಷಿತವಾಗಿ, ದಟ್ ಮೀನ್ಸ್ ಕ್ಯಾರಿ ಔಟ್ ದೇರ್ ವರ್ಕ್ ಸೇಫ್ಲಿ ಅಂಡ್ ಸೆಕ್ಯೂರ್ಲಿ.
ಸುರಕ್ಷಿತವಾಗಿ ನಿರ್ವಹಣೆಯನ್ನು ಮಾಡಬೇಕು. ಮತ್ತು ನನ್ನ ಸಹಪಾಠಿಗಳೇನಿರ್ತಾರೆ, ಕೊಲೀಗ್ಸ್ ಅಂತ ಕರಿತೀವಿ, ಮತ್ತು ಕಸ್ಟಮರ್ಸ್ ಯಾರಿರ್ತಾರೆ, ಅವರ ಆರೋಗ್ಯ ಮತ್ತು ಅವರ ಸುರಕ್ಷತಾ ಸಂಪೂರ್ಣತೆಯನ್ನು ನಾವು ತೆಗೆದುಕೊಳ್ಬೇಕು. ಆ ಮೂಲಕ ಪರಿಸರದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ವಾತಾವರಣದಲ್ಲಿ ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಹಾಗೆ, ದಟ್ ಮೀನ್ಸ್ ಹೈಜಿನಿಕಲಿ ಅಂತ ಕರಿತೀವಿ, ವೆಲ್ ವರ್ಕ್ ಹೈಜಿನಿಕಲಿ ನಾವೇನು ಮಾಡಬೇಕು, ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಮತ್ತು ಇತರ ಎನ್ವೈರನ್ಮೆಂಟಲ್ ಇಶ್ಯೂಸ್ ಏನು, ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ಸೊ ಪರಿಸರಕ್ಕೆ ಹಾನಿಯಾಗ್ತಕ್ಕಂಥ ಇಶ್ಯೂಸ್ ಏನಾರು ಇದ್ದರೆ ಅದರ ಬಗ್ಗೆ ನಾವು ಕಾಳಜಿಯನ್ನು ಕೂಡ ಈ ಹಂತದಲ್ಲ ನಾವು ವಹಿಸಬೇಕು. ಇದನ್ನು ಈ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕು ಲೆವೆಲ್ 4ನಲ್ಲಿ ಹೇಳ್ತಾ ಹೋಗ್ತಾರೆ. So in working with others, they will be expected to conduct themselves in ways which show a basic understanding of the social and political environment. They should be able to guide or lead teams on work within their capability. ಈಗ ಈ ಒಂದು ಹಂತದ ನೌಕರ ಏನಿದ್ದಾನೆ, ಆತ ಉದ್ಯೋಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಬೇಸಿಕ್ ಥಿಂಗ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾವ ವಿಷಯದಲ್ಲಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಪರಿಸರದ ಬಗ್ಗೆ ಒಂದು ಬೇಸಿಕ್ ಇಶ್ಯೂ, ಮೂಲಭೂತ ತಿಳುವಳಿಕೆ ಇರಬೇಕು. ಮತ್ತು ಆ ಮೂಲಭೂತ ತಿಳುವಳಿಕೆಯನ್ನು ಇಟ್ಕೊಂಡು ಅದರಂತೆ ಆತ ನಡ್ಕೊಳ್ಬೇಕು. ಮತ್ತು ತನ್ನ ಸಾಮರ್ಥ್ಯದ ಒಳಗೆ ಕೆಲಸ ಮಾಡುವಲ್ಲೂ ಆತ ಏನು ಮಾಡಬೇಕು, ನೈಪುಣ್ಯತೆಯನ್ನು ಸಾಧಿಸಬೇಕು. ಅಂದರೆ ತಂಡದಲ್ಲಿ ಕೆಲಸ ಮಾಡಲು, ತಂಡವನ್ನು ಮುನ್ನಡೆಸಲು ಆಗ ಸಾಧ್ಯವಾಗುತ್ತೆ ಈ ಲೆವೆಲ್ 4 ವರ್ಕರ್ಸ್ಗೆ. ಸೊ ಅದನ್ನು ನಮ್ಮ 5 ಡೊಮೈನ್ಸ್ ಅಂತ ಏನು ಹೇಳಿದೆ, ಪ್ರಕ್ರಿಯೆ, ವೃತ್ತಿಪರ ಜ್ಞಾನ, ವೃತ್ತಿಪರ ಕೌಶಲ್ಯ, ಕೋರ್ ಸ್ಕಿಲ್ಸ್, ಹೊಣೆಗಾರಿಕೆ. ಇದರಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ ಲೆವೆಲ್ 4 ಅಂತಕ್ಕಂಥದ್ದು ಒಂದು NSQFನ ಮುಂದುವರೆದ ಹಂತ. ಈಗ ನೋಡಿ, ಫಸ್ಟ್ ಹೆಲ್ಪರ್ ಇದ್ದ, ಆಮೇಲೆ ಅಸಿಸ್ಟೆಂಟ್ ಆದ, ಆಮೇಲೆ ಸ್ಕಿಲ್ ವರ್ಕರ್ ಆದ, ಈಗ 4ನೇ ಹಂತದಲ್ಲಿ. ಲೈಕ್ ದಟ್ ಪ್ರೋಸೆಸ್ ರಿಕ್ವೈರ್ಡ್ ಏನಿರುತ್ತೆ ಇಲ್ಲಿ, ಪ್ರಕ್ರಿಯೆ ಏನು, ಇದು ಬೇಸು ಎಲ್ಲ 4 ಉಳಿದ 4 ಡೊಮೈನ್. ವರ್ಕ್ ಇನ್ familiar, predictable, routine situations of clear choice with factual knowledge of field of knowledge or study. ಈ ಪ್ರೊಫೆಷನಲ್ ನಾಲೆಡ್ಜ್ ಏನಿದೆ, ವೃತ್ತಿಪರ ಜ್ಞಾನ ಏನಿದೆ, ಒಬ್ಬ ಫಿಟ್ಟರ್ ಆಗಲಿ ಎಲೆಕ್ಟ್ರಿಷಿಯನ್ಸ್ ಆಗಲಿ ತನಗೆ ಈಗಾಗಲೇ ಒಂದಷ್ಟು ತಿಳುವಳಿಕೆ ಇದೆ ಅಂತ ಹೇಳಿ ಇರಲಿಕ್ಕಾಗಲ್ಲ. ದಿನನಿತ್ಯ ಬದಲಾವಣೆಗಳು ಆಗ್ತಾ ಇರುತ್ತೆ. ದಿನನಿತ್ಯ ಕೆಲವು ಟ್ಯಾಕ್ಟಿಸ್ಗಳು, ಕೆಲವು ಆಧುನಿಕತೆ, ಕೆಲವು ಚೇಂಜಸ್ಗಳು, ಕೆಲವು ನ್ಯೂ ಇನೋವೇಷನ್ಸ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಅದು ಪ್ರತಿ ದಿನ ವಾಸ್ತವಿಕವಾಗಿ ಆತನ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಬೇಕಾದ್ರೆ ಆತ ತನ್ನ ಸ್ಟಡಿಯನ್ನು ಮಾಡಬೇಕು, ಜರ್ನಲ್ಸನ್ನು ಓದಬೇಕು, ವಿಷಯದ ಬಗ್ಗೆ ಆಳವಾದ ಅರಿವನ್ನು ಆತ ಬೆಳೆಸ್ಕೊಳ್ತಾ ಹೋಗ್ಬೇಕು, ಡೆಪ್ತ್ ಆ್ಯಂಡ್ ಬ್ರೆಡ್ತ್. ಇನ್ನು ಪ್ರೊಫೆಷನಲ್ ಸ್ಕಿಲ್ಗೆ ಬಂದರೆ ವೃತ್ತಿಪರ ಕೌಶಲ್ಯ ಅಂತ ಹೇಳಿದ್ವಲ್ಲ, ಇದನ್ನು ಟು ರಿಕಾಲ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ದ ಪ್ರಾಕ್ಟಿಕಲ್ ಸ್ಕಿಲ್, routine and repetitive in narrow range of application using appropriate rule and tool using quality concepts. ಗುಣಮಟ್ಟವನ್ನು ಆದ್ಯತೆಯಾಗಿ ಇಟ್ಕೊಂಡು ಆತ ತನ್ನ ನೈಪುಣ್ಯತೆಯನ್ನು, ತನ್ನ ಕೌಶಲ್ಯವನ್ನು ಏನು ಮಾಡಬೇಕು, ರಿಪಿಟೇಟಿವ್ ಆಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಯಾವ ನಿಯಮ, ಯಾವ ರೂಲು, ಎಷ್ಟು ಕ್ವಾಲಿಟಿ ಇರಬೇಕು,
ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ನಾಲೆಡ್ಜು, ಹೊಸತನದ ಬಗ್ಗೆ ನಾಲೆಡ್ಜು. ಸೊ ಈ ರೀತಿಯಾದಂಥ ವೃತ್ತಿಪರ ಕೌಶಲ್ಯವನ್ನು ಕೂಡ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಟೀಮ್ನಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ವೃತ್ತಿಪರವಾದಂಥ ಕೌಶಲ್ಯವನ್ನು ಕೂಡ ಆತ ಬೆಳೆಸ್ಕೊಳ್ತು. ಇನ್ನು ಕೋರ್ ಸ್ಕಿಲ್, ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಐದರ್ ರಿಟರ್ನ್ ಆರ್ ಓರಲ್ ವಿತ್ ಕ್ಲಿಯರಿಟಿ, skill to basic arithmetic and algebraic principles, basic understanding of social, political and natural environment. ಇನ್ನು ಲಾಸ್ಟ್ ಒಂದು ಡೊಮೈನ್ ಬಂದರೆ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಕರಿತೀವಿ. ಏನು ಈ ಕೋರ್ ಸ್ಕಿಲ್ ಏನಿದೆ, ಇಲ್ಲಿ ಆತ ಸಂವಹನವನ್ನು ಮಾಡ್ತಕ್ಕಂಥ ಕಲೆ ಆತನಿಗೆ ಗೊತ್ತಿರಬೇಕು. ಅದು ರಿಟರ್ನ್ ಇರ್ಬೋದು, ಓರಲ್ ಇರ್ಬೋದು, ಅಥವಾ ಆ ಒಂದು ಡ್ರಾಯಿಂಗನ್ನು ರೀಡ್ ಮಾಡಲಿಕ್ಕೆ, ರೈಟ್ ಮಾಡಲಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಆತನಿಗೆ ಗೊತ್ತಿರಬೇಕು. ಮತ್ತು ಸಾಮಾಜಿಕ ಮತ್ತು ಹೊಣೆಗಾರಿಕೆ ಏನಿದೆ, ಮತ್ತು ನ್ಯಾಚುರಲ್ ಪರಿಸರದ ಬಗ್ಗೆ ಏನಿದೆ, ಇವೆಲ್ಲ ಅಂಶಗಳನ್ನು, ಸುರಕ್ಷತೆಯ ಬಗ್ಗೆ ಏನು ಅಂಶಗಳಿದೆ, ಇವೆಲ್ಲದರ ಬಗ್ಗೆ ಆತನಿಗೆ ಕಾಳಜಿ ಇರಬೇಕು. IT ಸ್ಕಿಲ್ ಇರಿಸಬೇಕು, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. These are all the core skills at this stage. ಇನ್ನು ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ ಏನು ಬೇಕಪ್ಪ ಅಂದರೆ ರೆಸ್ಪಾನ್ಸಿಬಿಲಿಟಿ ಫಾರ್ ಓನ್ ವರ್ಕ್ ಆ್ಯಂಡ್ ಲರ್ನಿಂಗ್. ತನ್ನ ಉದ್ಯೋಗ, ತನ್ನ ಕೆಲಸ ಮತ್ತು ತನ್ನ ಕಲಿಯುವಿಕೆಯಲ್ಲಿ ಆತನ ಹೊಣೆಗಾರಿಕೆ ಹೆಚ್ಚಿರುತ್ತೆ. ಯಾವುದರಲ್ಲಿ? ಲೆವೆಲ್ 4. ಇನ್ನು ಲೆವೆಲ್ 5 ಬರೋಣ. NSQF ಲೆವೆಲ್ 5. ವರ್ಕ್ ಅಟ್ ಲೆವೆಲ್ 5 ಈ ಒಂದು ಲೆವೆಲ್ನಲ್ಲಿ ಕೆಲಸ ಮಾಡೋದನ್ನು ನಾವು ಪರಿಚಿತ ಸಂದರ್ಭಗಳಲ್ಲಿ ನಡೆಸ್ತೀವಿ. ದಟ್ ಮೀನ್ಸ್ ವರ್ಕ್ ಅಟ್ ಲೆವೆಲ್ 5 ವಿಲ್ ಆಲ್ಸೋ ಬಿ ಕ್ಯಾರಿಡ್ ಔಟ್ ಇನ್ ಫೆಮಿಲಿಯರ್ ಸಿಚುವೇಶನ್ಸ್, ಬಟ್ ಆಲ್ಸೋ ಒನ್ಸ್ ವೇರ್ ಪ್ರಾಬ್ಲಮ್ಸ್ ಮೇ ಅರೈಸ್, ಜಾಬ್ ಹೋಲ್ಡರ್ಸ್ ವಿಲ್ ಬಿ ಏಬಲ್ ಟು ಮೇಕ್ ಚಾಯ್ಸ್ ಅಬೌಟ್ ದ ಬೆಸ್ಟ್ ಪ್ರೊಸೀಜರ್ ಟು ಅಡಾಪ್ಟ್ to address the problem where the choice are clear. ಈ 5ನೇ ಹಂತದಲ್ಲಿ ಕೆಲಸ ಮಾಡುವುದನ್ನು ಪರಿಚಿತ ಸಂದರ್ಭಗಳಲ್ಲಿ ನಾವು ನಡೆಸ್ತೇವೆ. ಆದರೆ ಸಮಸ್ಯೆಗಳು ಕೆಲವು ಸಂದರ್ಭದಲ್ಲಿ ಉದ್ಭವಿಸುತ್ತೆ. ಕೆಲವು ಸಂದರ್ಭದಲ್ಲಿ ಪ್ರಾಬ್ಲಮ್ ಮೇ ಅರೈಸಸ್. ಅಂಥ ಸಂದರ್ಭದಲ್ಲಿ ಜಾಬ್ ಹೋಲ್ಡರ್ಸ್ ಅಂತ ನಾವು ಯಾರನ್ನ ಕರಿತೀವಿ, ಅವರು ಸ್ಪಷ್ಟವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಅಳವಡಿಸಿಕೊಳ್ಳಬೇಕಾದಂಥ ಉತ್ತಮ ವಿಧಾನಗಳ ಬಗ್ಗೆ ಆಯ್ಕೆಯನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ. ವೇರ್ ದ ಚಾಯ್ಸ್ ಆರ್ ಕ್ಲಿಯರ್ ಟು ಅಡಾಪ್ಟ್ ಟು ಅಡ್ರೆಸಸ್ ದ ಪ್ರಾಬ್ಲಮ್. ಸೊ ದಟ್ ಈಸ್ NSQF ಲೆವೆಲ್ 5. ಎರಡನೇ ಪಾಯಿಂಟ್ ಲೆವೆಲ್ 5ನಲ್ಲಿ ಜಾಬ್ ಹೋಲ್ಡರ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಕಂಪ್ಲೀಷನ್ಸ್ ಆಫ್ ದೇರ್ ಓನ್ ವರ್ಕ್ ಅಂಡ್ ಎಕ್ಸ್ಪೆಕ್ಟೆಡ್ ಟು ಲರ್ನ್ ಅಂಡ್ ಇಂಪ್ರೂವ್ ದೇರ್ ಪರ್ಫಾರ್ಮೆನ್ಸ್ ಆನ್ ದ ಜಾಬ್. ದೇ will require well-developed practical and cognitive skills. To complete their work, they may also have some responsibility for others' work and learning. People carrying out these jobs may be described as fully skilled workers or supervisors. ನೋಡಿ, ಈಗ ನಾವು ನಮ್ಮ ITನಲ್ಲಿ NSQF ಲೆವೆಲ್ 5 ಸಿಲೆಬಸ್ಸನ್ನು ನಾವು ಕಲಿತಾ ಇರ್ತಕ್ಕಂಥದ್ದು. ಆ ಫ್ರೇಮ್ ವರ್ಕ್ನಲ್ಲಿ ನಾವು ಕಲಿತಾ ಇದ್ದೀವಿ ಕಲಿಕೆಯನ್ನು. ಸೊ ನಮ್ಮ ಕಲಿಕಾ ಫಲಿತಾಂಶ ಕೂಡ ಇದೇ ಥರ ಇರಬೇಕು. ಯಾರು ಉದ್ಯೋಗದಲ್ಲಿ ಇರ್ತಾರೋ ಅವರು ತಮ್ಮ ಕೆಲಸವನ್ನು ಪೂರ್ಣಗೊಳಿಸುವ ಜವಾಬ್ದಾರಿ ಆತನಿಗೆ ಇರುತ್ತೆ. ಮತ್ತು ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಏನು ಒಂದು ಕಾರ್ಯಕ್ಷಮತೆ ಇದೆಯೋ, ಪರ್ಫಾರ್ಮೆನ್ಸ್ ಅಂತ ಕರಿತೀವಿ, ಅದನ್ನು ಇಂಪ್ರೂವ್ ಮಾಡ್ಕೋಬೇಕು, ಮತ್ತೆ ಕಲಿಬೇಕು, ಸುಧಾರಿಸ್ಕೊಳ್ಬೇಕು. ಹಾಗಾಗಿ ತನ್ನ ಕೆಲಸದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರಾಯೋಗಿಕ
ಮತ್ತು ಅರಿವಿನ ಕೌಶಲ್ಯಗಳ ಅಗತ್ಯ ಇರೋದನ್ನು ನಾವಿಲ್ಲಿ ಕಾಣ್ತೀವಿ. ದೇ ವಿಲ್ ರಿಕ್ವೈರ್ ವೆಲ್ ಡೆವಲಪ್ಡ್ ಪ್ರಾಕ್ಟಿಕಲ್ ಅಂಡ್ ಕಾಗ್ನಿಟಿವ್ ಸ್ಕಿಲ್ಸ್ ಅಂತ ಕರೀತೀವಿ. ಯಾತಕ್ಕೆ ಇದು ಇವೆರಡು? ಟು ಕಂಪ್ಲೀಟ್ ದೇರ್ ವರ್ಕ್, ತನ್ನ ಕೆಲಸವನ್ನು ಮುಗಿಸ್ಲಿಕ್ಕೆ, ನಿರ್ವಹಿಸಲಿಕ್ಕೆ. ಜೊತೆಗೆ ದೇ ಮೇ ಆಲ್ಸೋ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅದರ್ಸ್. ಹೊಣೆಗಾರಿಕೆ ಕೂಡ ಇದೆ. ಕೆಲವು ಹೊಣೆಗಾರಿಕೆ ಕೂಡ, ಇತರರ ಕೆಲಸ ಮತ್ತು ಕಲಿಕೆಯ ಜವಾಬ್ದಾರಿ ಕೂಡ ಈತನಿಗೆ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕೆಲಸ ಮಾಡುವಂಥವ್ರಿಗೆ ನಾವೇನಂತ ಕರಿತೀವಿ ಅಂದರೆ, ಈಗ 4ನೇ ಹಂತದಲ್ಲಿ ನಾವು ಸ್ಕಿಲ್ಡ್ ವರ್ಕರ್ ಅಂತ ಕರಿತೀವಿ. ಇಲ್ಲಿ ಫುಲ್ಲಿ ಸ್ಕಿಲ್ಡ್ ವರ್ಕರ್, ದಟ್ ಮೀನ್ಸ್ ಸೂಪರ್ವೈಸರ್ ಸ್ಟೇಜ್, ಸೂಪರ್ವೈಸರ್ಸ್ ಅಂತ ನಾವಿಲ್ಲಿ ಕರಿತೀವಿ. So individual employed to carry out these jobs will be expected to able to communicate clearly in speech and writing and may be required to apply mathematical processes. They should also be able to collect and organize the information to communicate about the work. They will solve problems by selecting and applying the methods, tools, materials and informations. ಇಲ್ಲಿ 5ನೇ ಹಂತದಲ್ಲಿ ಉದ್ಯೋಗವನ್ನು ನಿರ್ವಹಿಸಲು ಬಂದಂಥ ವ್ಯಕ್ತಿ, ಆತನಿಂದ ನಾವು ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂದರೆ, ಈ ಹಂತದಲ್ಲಿರ್ತಕ್ಕಂಥ ಕಲಿತಂಥ ವ್ಯಕ್ತಿಯ ಮೇಲೆ ಆತನಿಗೆ ಒಂದು ಉತ್ತಮವಾದಂಥ ಸಂವಹನವನ್ನು ಮಾಡಲು ಸಾಧ್ಯವಾಗ್ತಕ್ಕಂಥ ಒಳ್ಳೆ ಸ್ಪೀಚ್ ಇರಬೇಕು, ಬರವಣಿಗೆ ಇರಬೇಕು. ಓಕೆ. ಮತ್ತು ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಸಂಘಟಿಸಲು ಆತನಿಗಿರ್ತಕ್ಕಂಥ ಈ ಕಮ್ಯುನಿಕೇಷನ್ಸ್ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಸೊ ಅದನ್ನು ಸಾಧಿಸಬೇಕಾದ್ರೆ ಆ ವ್ಯಕ್ತಿ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಆತ ಕೆಲವು ವಿಧಾನಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ, ಕೆಲವು ಟೂಲ್ಸ್ಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ, ಕೆಲವು ಮೆಟೀರಿಯಲ್ಸ್ ಅನ್ನು ಬಳಸಬೇಕಾಗುತ್ತೆ. ಸೊ ಅದಕ್ಕೆ ಕೆಲವು ಇನ್ಫಾರ್ಮೇಷನ್ಸ್ ಕೂಡ ಬೇಕಾಗುತ್ತೆ. ಆ ಮೂಲಕ ಏನು ಮಾಡ್ಬೋದು, ಸಮಸ್ಯೆಯನ್ನು ನಾವು ಬಗೆಹರಿಸ್ಬೋದು. They will be expected to have previous knowledge and skill in the occupation. ಸೊ ಈ ಒಂದು ಹಂತದಲ್ಲಿ ಆತ ತನ್ನ ಇಂದಿನ ಉದ್ಯೋಗದಲ್ಲಿ ಯಾವ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿರ್ತಾರೋ ಅವುಗಳನ್ನು ಇಲ್ಲಿ ಆತ ಅಪ್ಲೈ ಮಾಡ್ಬೋದು. ಅಲ್ಲಿರ್ತಕ್ಕಂಥ ಸತ್ಯಗಳೇನಿದೆ, ತತ್ವಗಳೇನಿದೆ, ಪ್ರಕ್ರಿಯೆಗಳೇನಿದೆ, ಸಾಮಾನ್ಯ ಪರಿಕಲ್ಪನೆ ಆಧಾರದ ಮೇಲೆ ಅವುಗಳನ್ನು ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ನಾವು ಇಂದಿನ ಜ್ಞಾನ ಮತ್ತು ಕೌಶಲ್ಯಗಳನ್ನು ನಾವು ಬಳಸ್ಕೊಳ್ಬೋದು. ಈ ಒಂದು ಅಂಶ ಕೂಡ ಈ 5ನೇ ಹಂತದಲ್ಲಿ ಇದೆ. ದೇ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಕ್ವಾಲಿಟಿ ಇನ್ ದ ಆಕ್ಯುಪೇಷನ್ and will distinguish between good and bad quality in the context of their work. They will be expected to operate hygienically and in ways which show an understanding of environmental issues. They will take account of health and safety issues as they affect the work they carry out or supervise. Fully skilled worker ಅಂತ ಹೇಳಿದೆ ನಾನು, ಸೂಪರ್ವೈಸರ್ ಅಂತ ಹೇಳಿದೆ. ಅಂದರೆ ಉದ್ಯೋಗದಲ್ಲಿ ಗುಣಮಟ್ಟ ಏನಂತ ಆತ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ನಿರೀಕ್ಷೆಯನ್ನು ನಾವಿಲ್ಲಿ ಊಹೆ ಮಾಡೋದು. ನಾನು ಆವಾಗಲೇ ಹೇಳಿದೆ. ಸೊ ಇನ್ ಕ್ವಾಲಿಟಿ ವೈಸ್ ಐದರ್ ಗುಡ್ ಆರ್ ಬ್ಯಾಡ್, ಗುಡ್ ಆ್ಯಂಡ್ ಬ್ಯಾಡ್ ಕ್ವಾಲಿಟಿ, ಅವೆರಡರ ನಡುವಿನ ವ್ಯತ್ಯಾಸವನ್ನು ನಾವಿಲ್ಲಿ ಅರ್ಥಕೊಳ್ಬೋದು. ಮತ್ತು ನೈರ್ಮಲ್ಯ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯಲ್ಲಿ ನಮಗೆ ಇರುತ್ತೆ. ಮತ್ತು ಆರೋಗ್ಯ, ಸೇಫ್ಟಿ ಇಶ್ಯೂಸ್, ಹೆಲ್ತ್ ಆ್ಯಂಡ್ ಸೇಫ್ಟಿ, ಆರೋಗ್ಯ ಮತ್ತು ಸುರಕ್ಷತೆ ವಿಷಯವನ್ನು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯಾವ ಹಂತದಲ್ಲಿ? 5ನೇ ಹಂತದಲ್ಲಿ.
In working with others, they will be expected to conduct themselves in ways which show an understanding of the social, political environment. ಅಂದರೆ ಬೇರೆಯವರ ಜೊತೆ ನಾವು ಕೆಲಸವನ್ನು ಮಾಡುವಾಗ ನಮ್ಮ ಕೋವರ್ಕರ್ಸ್ ಏನಿದ್ದಾರೆ ಅವರ ಒಂದು ಸಾಮಾಜಿಕ ಮತ್ತು ರಾಜಕೀಯ ಪರಿಸರದ ತಿಳುವಳಿಕೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಆ ಒಂದು ನಿರೀಕ್ಷೆಯನ್ನು ಕೂಡ ಈ ಲೆವೆಲ್ನಲ್ಲಿ ಅಧ್ಯಯನ ಮಾಡಿದಂಥವರ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಮತ್ತೆ 5 ಡೊಮೈನ್ಗಳಲ್ಲಿ ಹೇಳೋದಾದರೆ, ಮೊದಲನೇ ಪ್ರೋಸೆಸ್ ಪ್ರಕ್ರಿಯೆ ಏನೋ, ಜಾಬ್ಸ್ ದಟ್ ರಿಕ್ವೈರ್ ವಿಲ್ ಡೆವಲಪ್ಡ್ ಸ್ಕಿಲ್ ವಿತ್ ಕ್ಲಿಯರ್ ಪ್ರೊಸೀಜರ್ ಇನ್ ಫೆಮಿಲಿಯರ್ ಕಾಂಟೆಕ್ಸ್ಟ್. ಪ್ರಕ್ರಿಯೆ ಪ್ರೋಸೆಸ್. ಇನ್ನು ವೃತ್ತಿಪರ ಜ್ಞಾನ, ನಾಲೆಡ್ಜ್ ಆಫ್ ಫ್ಯಾಕ್ಟ್ಸ್, ಪ್ರಿನ್ಸಿಪಲ್, ಪ್ರೋಸೆಸಸ್ ಅಂಡ್ ಜನರಲ್ ಕಾನ್ಸೆಪ್ಟ್ಸ್ ಇನ್ ಎ ಫೀಲ್ಡ್ ಆಫ್ ವರ್ಕ್ ಆರ್ ಸ್ಟಡಿ. ಆತನಿಗೆ ಇರತಕ್ಕಂಥ ಫ್ಯಾಕ್ಟ್ಸು, ಮಿಥ್ಯ ಏನಿದೆ, ತತ್ವಗಳೇನಿದೆ, ವಿಧಾನ ಯಾವ ರೀತಿ ಇದೆ, ಸಾಮಾನ್ಯ ಕಾನ್ಸೆಪ್ಟ್ಸ್ ಏನಿದೆ, ಇದರ ಬಗ್ಗೆ ಆತ ವರ್ಕ್ ಮಾಡಬೇಕು ಮತ್ತು ಸ್ಟಡಿ ಮಾಡಬೇಕು. ಆ ಮೂಲಕ ಪ್ರೊಫೆಷನಲ್ ನಾಲೆಡ್ಜನ್ನು, ಜ್ಞಾನವನ್ನು ಆತ ಇಲ್ಲಿ ಹೊಂದಬೇಕಾಗುತ್ತೆ. ಇನ್ನು ಪ್ರೊಫೆಷನಲ್ ಸ್ಕಿಲ್ ಅಂದರೆ ರೇಂಜ್ ಆಫ್ ಕಾಗ್ನಿಟಿವ್ ಅಂಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ರಿಕ್ವೈರ್ಡ್ ಟು ಅಕಾಂಪ್ಲಿಷ್ ದ ಟಾಸ್ಕ್ ಅಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್ by selecting and applying basic methods like tools, materials, ಕೆಲವು ಇನ್ಫಾರ್ಮೇಷನ್ಸನ್ನು ಬಳಸ್ಕೊಂಡು ಈ ಕೌಶಲ್ಯವನ್ನು ಇಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ಬೋದು ಈ ಒಂದು ಹಂತದಲ್ಲಿ. ಇನ್ನು ಸಮ್ ಕೋರ್ ಸ್ಕಿಲ್ಸ್, ಡಿಸೈರ್ಡ್ ಮ್ಯಾಥಮೆಟಿಕಲ್ ಸ್ಕಿಲ್, ಆತನಿಗೆ ಮ್ಯಾಥಮೆಟಿಕಲ್ ಸ್ಕಿಲ್ ಇರಬೇಕು. ಮತ್ತು ಸಾಮಾಜಿಕ ಮತ್ತು ರಾಜಕೀಯ ವಿವರಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕಲೆ ಆತನಿಗೆ ಬರಬೇಕು. ಆ್ಯಂಡ್ ಸಮ್ ಸ್ಕಿಲ್ ಆಫ್ ಕಲೆಕ್ಟಿಂಗ್ ಆ್ಯಂಡ್ ಆರ್ಗನೈಸಿಂಗ್ ದ ಇನ್ಫಾರ್ಮೇಷನ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಸಂವಹನ ಕಲೆಯಲ್ಲಿ ಚೆನ್ನಾಗಿ ಆತನಿಗೆ ಗೊತ್ತಿರಬೇಕು. ದೆನ್ ರೆಸ್ಪಾನ್ಸಿಬಿಲಿಟಿ, 5th ಡೊಮೈನು ಹೊಣೆಗಾರಿಕೆಗೆ ನಾವು ಬಂದಾಗ, ರೆಸ್ಪಾನ್ಸಿಬಿಲಿಟಿ ಫಾರ್ ಓನ್ ವರ್ಕ್ ಆ್ಯಂಡ್ ಲರ್ನಿಂಗ್ ಆ್ಯಂಡ್ ಸಮ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅದರ್ಸ್ ವರ್ಕ್ ಆ್ಯಂಡ್ ತನ್ನ ಕೆಲಸ, ಅದರ ಜೊತೆಗೆ ತನ್ನ ಕೆಲಸ ಮತ್ತು ಕಲಿಯುವಿಕೆಯ ಜೊತೆಗೆ ಇತರರ ಹೊಣೆಗಾರಿಕೆ, ಇತರರ ಕೆಲಸ ಮತ್ತು ಆ ಇತರರ ಕಲಿಯುವಿಕೆಯ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕಾಗುತ್ತೆ. ಇದು ಆ ಲೆವೆಲ್ 5ನಲ್ಲಿರ್ತಕ್ಕಂಥ ಒಂದು ಹೊಣೆಗಾರಿಕೆ. ಇನ್ನು ನಾವು ಮುಂದಿನ ಹಂತಕ್ಕೆ ಹೋಗೋಣ. ದಟ್ ಇಸ್ ಲೆವೆಲ್ 6 ಅಂತ ಕರಿತೀವಿ. ವರ್ಕ್ ಅಟ್ ಲೆವೆಲ್ 6 ವಿಲ್ ರಿಕ್ವೈರ್ ದ ಯೂಸ್ ಆಫ್ ಬೋತ್ ಸ್ಟ್ಯಾಂಡರ್ಡ್ and non-standard practice, both standard and non-standard practice. Job holders will carry out a broad range of work which will require a wide range of specialized technical backed by clear factual and theoretical knowledge. ಈ ಒಂದು ಹಂತದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಇಲ್ಲಿ ಸ್ಟ್ಯಾಂಡರ್ಡ್ ಅಂಡ್ ನಾನ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಅವುಗಳ ಒಂದು ಪ್ರಾಕ್ಟೀಸಸ್ ಇರಬೇಕು. ಮತ್ತೆ ಇಲ್ಲಿ ಕೆಲಸ ಯಾರು ಹೊಂದಿದ್ದಾರೆ, ಜಾಬ್ ಹೋಲ್ಡರ್ಸ್ ಅಂತ ಕರಿತೀವೋ, ಆ ಜಾಬ್ ಹೋಲ್ಡರ್ಸ್ ಒಂದು ವಿಶಾಲ ವ್ಯಾಪ್ತಿಯ ಕೆಲಸವನ್ನು ಕೈಗೊಳ್ತಾರೆ. ಇದು ಒಂದು ಸ್ಪಷ್ಟವಾದ, ವಾಸ್ತವಿಕವಾದ ಫ್ಯಾಕ್ಚುವಲ್ ಮತ್ತು ಸೈದ್ಧಾಂತಿಕ ಜ್ಞಾನದ ಬೆಂಬಲದೊಂದಿಗೆ ವಿಶಾಲವಾದ ವಿಶೇಷ ತಾಂತ್ರಿಕ ಕೌಶಲ್ಯಗಳು ಇಲ್ಲಿ ಅಗತ್ಯ ಇರೋದನ್ನು ನಾವು ಕಾಣ್ತೀವಿ. ಯಾವ ಲೆವೆಲ್ನಲ್ಲಿ? NSQF ಲೆವೆಲ್ 6. ಮುಂದಿನ ಹಂತಗಳಲ್ಲಿ ನಮ್ಮ ITನಲ್ಲಿ ಇರ್ತಕ್ಕಂಥ ಅನೇಕ ಟ್ರೇಡು NSQF ಲೆವೆಲ್ 6ಗೆ ನಾವು ತರ್ತೀವಿ. ಸೊ ಇನ್ ಜಾಬ್ ಹೋಲ್ಡರ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಕಂಪ್ಲೀಷನ್ಸ್ ಆಫ್ ದೇರ್ ಓನ್ ವರ್ಕ್ and expected to learn and improve their performance on the job. They are likely to have full responsibility for others' work and learning. People carrying out these jobs may be described as a master technicians. ನೋಡಿ, ಅಥವಾ ಟ್ರೈನರ್ಸ್ ಅಂತ ಕರಿತೀವಿ. NSQF ಲೆವೆಲ್ 6 ಬಂದರೆ ಆ ವ್ಯಕ್ತಿಯನ್ನು ನಾವು ಯಾವ ಒಂದು ಹಂತ ಅಂದರೆ ಇದು ಹಿಂದೆ ಅವನು ಫುಲ್ ಸ್ಕಿಲ್ಡ್ ವರ್ಕರ್ ಅಂತ ಕರೆದ್ವಿ, ಸೂಪರ್ವೈಸರ್ ಅಂತ ಕರೆದ್ವಿ. NSQF ಲೆವೆಲ್ 6ಗೆ ಬಂದಾಗ ಆತನನ್ನು ಮಾಸ್ಟರ್ ಟೆಕ್ನಿಷಿಯನ್ಸ್ ಅಂತ ಕರೆದ್ವಿ.
ಅಥವಾ ಟ್ರೈನರ್ ಅಂತ ಕೂಡ ನಾವು ಕರಿಬೋದು. ಸೊ ಯಾವ ವ್ಯಕ್ತಿ ಕೆಲಸವನ್ನು ಹೊಂದಿರ್ತಾನೋ ಆತ ತನ್ನ ಸ್ವಂತ ಕೆಲಸವನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ಆತನದೇ ಆಗಿರಬೇಕು. ಮತ್ತು ತನ್ನ ಕೆಲಸದಲ್ಲಿ ಆತ ದಕ್ಷತೆಯನ್ನು, ಕಾರ್ಯಕ್ಷಮತೆಯನ್ನು ಹೊಂದಿರಬೇಕು. ಮತ್ತು ಏನಾದರೂ ಒಂದು ಕಲಿಬೇಕು, ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ಆ ಒಂದು ಇಂಪ್ರೂವ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಕೂಡ ಈ ಒಂದು ಲೆವೆಲ್ನಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ಬೋದು. ಮತ್ತು ತನ್ನ ಕೆಲಸದ ಜೊತೆಗೆ, ತನ್ನ ಕಾರ್ಯದ ಜೊತೆಗೆ ಇತರರ ಕೆಲಸ ಮತ್ತು ಕಲಿಕೆಯ ಸಂಪೂರ್ಣ ಜವಾಬ್ದಾರಿ ಕೂಡ ಹೊಂದಿರುತ್ತೆ. ಯಾಕಂದರೆ ಈಸ್ ಮಾಸ್ಟರ್ ಟ್ರೈನರ್ ಅಥವಾ ಮಾಸ್ಟರ್ ಟೆಕ್ನಿಷಿಯನ್ ಆರ್ ಎ ಟ್ರೈನರ್. ಅಂದರೆ ಇಲ್ಲಿ ನಾವು ಈ ಹಂತದಲ್ಲಿ ಆ ಒಂದು ಕಲಿಕಾ ಫಲಿತಾಂಶದ ನಾವು ಯಾವ ರೀತಿ ಅರ್ಥೈಸ್ಬೋದು ಅಂದರೆ, ಸೊ ಮಾಸ್ಟರ್ ಟೆಕ್ನಿಷಿಯನ್ ಆರ್ ಎ ಟ್ರೈನರ್ಸ್, ಇದು 6ನೇ ಅರ್ಥ. ಇಲ್ಲಿ ಇಂಡಿವಿಜುವಲ್ಸ್ ಕೂಡ, ಇಂಡಿವಿಜುವಲ್ಸ್ ಆಲ್ಸೋ ಎಂಪ್ಲಾಯ್ಡ್ ಟು ಕ್ಯಾರಿ ಔಟ್ ದೀಸ್ ಜಾಬ್ ರೋಲ್ಸ್ will be expected to be able to communicate clearly in speech and writing and may be required to carry out mathematical calculations. They should also be able to collect data, organize informations and communicate logically about the work. They will solve the problems by selecting and applying methods, tools, materials and informations. ಅಂದರೆ ಇಲ್ಲಿ ಉದ್ಯೋಗ ಮಾಡ್ತಕ್ಕಂಥ ವ್ಯಕ್ತಿ ತನಗೆ ವಹಿಸಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸುವುದರ ಜೊತೆಗೆ ಸೊ ಬೇರೆಯವರಿಗೆ ಕಮ್ಯುನಿಕೇಟ್ ಮಾಡಲು ಇಂಪಾರ್ಟೆಂಟ್. ಆ ಕಮ್ಯುನಿಕೇಷನ್ಸ್ ಯಾವುದಾದ್ರೂ ಮೂಲಕ ಇರ್ಬೋದು, ಐದರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಡ್ರಾಯಿಂಗ್ ಬೇಕಾಗ್ಬೋದು. ಮತ್ತು ಡೇಟಾ ಸಂಗ್ರಹಣೆಯನ್ನು ಮಾಡ್ತಕ್ಕಂಥದ್ದು, ಮಾಹಿತಿಯನ್ನು ಸಂಘಟಿಸ್ತಕ್ಕಂಥದ್ದು, ಆ ಮೂಲಕ ತಾರ್ಕಿಕವಾಗಿ ಸಂವಹನ ಮಾಡಲು ಇದು ಸಾಧ್ಯ. ಇದನ್ನು ಮಾಡಬೇಕಾದ್ರೆ ಅನೇಕ ಮೆಥಡ್ಸ್, ಉದಾಹರಣೆಗೆ ವಿಧಾನಗಳು, ಪರಿಕರಗಳು, ಟೂಲ್ಸ್, ಇಕ್ವಿಪ್ಮೆಂಟ್ಸ್, ಮೆಟೀರಿಯಲ್, ಸಾಮಗ್ರಿಗಳು ಮತ್ತು ಕೆಲವು ಇನ್ಫಾರ್ಮೇಷನ್ಸ್ ಬೇಕಾಗುತ್ತೆ. ಆ ಮೂಲಕ ಏನಾದರೂ ಸಮಸ್ಯೆ ಬಂದಾಗ ಏನು ಮಾಡ್ಬೋದು, ನಾವು ಸಮಸ್ಯೆಯನ್ನು ಪರಿಹಾರವನ್ನು ಮಾಡಬಹುದು. They will be expected to have a broad factual and theoretical knowledge applying to practice within the occupation and a range of practical and cognitive skills. They will be able to generate solutions to problems which arise in their practice. ಇಲ್ಲಿ ಇರ್ತಕ್ಕಂಥವನು ಮಾಸ್ಟರ್ ಟೆಕ್ನಿಷಿಯನ್, ಟ್ರೈನರ್. ಹಾಗಾಗಿ ಆತನಿಗೆ ಒಂದು ವ್ಯಾಪಕವಾದ ವಾಸ್ತವಿಕ ಮತ್ತು ಸೈದ್ಧಾಂತಿಕ ಜ್ಞಾನ ಇರುತ್ತೆ. ಅದನ್ನು ಆತ ಪ್ರಾಯೋಗಿಕ ಮತ್ತು ಅರಿವಿನ ಕೌಶಲ್ಯ ಅಂತ ಕರಿತೀವಿ. ದಟ್ ಮೀನ್ಸ್ ಪ್ರಾಕ್ಟಿಕಲ್ ಆ್ಯಂಡ್ ಕಾಗ್ನೇಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಸೊ ಅದನ್ನು ಬಳಸ್ಕೊಳ್ಬೇಕು ಅನ್ನೋದೊಂದು ನಿರೀಕ್ಷೆ ಇರುತ್ತೆ. ಮತ್ತು ತಮ್ಮ ಕೆಲಸದಲ್ಲಿ, ಅಭ್ಯಾಸದಲ್ಲಿ ಏನಾದರೂ ಕಾರ್ಯದಲ್ಲಿ, ಕೆಲಸಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಏನು ಮಾಡ್ಬೋದು, ಸಾಲ್ವನ್ನು ಮಾಡ್ಬೋದು. ಸೊ ಅದನ್ನು ಸಮಸ್ಯೆಯನ್ನು ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. They will be expected to understand what constitutes quality in the occupation and to distinguish between good and bad quality. That context of all aspects of their work, they will be expected to work in ways which shows an understanding of environmental issues. They will take account of health and safety issues as they affect the work they carry out or manage. ಇದನ್ನು ಅನೇಕ ಹಂತಗಳಲ್ಲೂ ಕೂಡ ಈ ಒಂದು ಪಾಯಿಂಟ್ ಬರ್ತಾನೆ ಇದೆ ನಿಮಗೆ ರಿಪೀಟೆಡ್ ಆಗಿ. ಸೊ ಇದು ಬಹಳ ಮುಖ್ಯವಾದಂಥ ಪಾಯಿಂಟ್. ಉದ್ಯೋಗದಲ್ಲಿ ಆತ ತನ್ನ ಕೆಲಸದಲ್ಲಿ ಗುಣಮಟ್ಟ, ಕ್ವಾಲಿಟಿ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲ ಆ ನಿರ್ವಹಿಸುವ ಕೆಲಸದಲ್ಲಿ ಯಾವುದು ಒಳ್ಳೆಯದ್ಯಾವುದು, ಯಾವುದು ಕೆಟ್ಟದ್ದು ಅಂತಕ್ಕಂಥ ಈ ಒಂದು ವ್ಯತ್ಯಾಸವನ್ನು ಏನಿದೆ, ವ್ಯತ್ಯಾಸವನ್ನು ಆತ ನಿರ್ಧಾರವನ್ನು ಮಾಡಬೇಕು. ಮತ್ತು ಜೊತೆಗೆ ಕೆಲವು ಎನ್ವೈರ್ನಮೆಂಟಲ್ ಇಶ್ಯೂಸ್ ಬಗ್ಗೆ ಕರಗತವಾಗಿರಬೇಕು. ಸೊ ಅಲ್ಲಿ ಆತ ಕೆಲಸ ಮಾಡ್ತಾನೆ ನಿರೀಕ್ಷೆ ಕೂಡ ಇರುತ್ತೆ.
ಸೊ ಹಾಗಾಗಿ ಸೊ ಈ ಒಂದು ಸ್ಟೇಜ್ನಲ್ಲಿ ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂಡ್ ಆಲ್ಸೋ ದೇ ವಿಲ್ ಟೇಕ್ ಅಕೌಂಟ್ ಆಫ್ ಹೆಲ್ತ್ ಅಂಡ್ ಸೇಫ್ಟಿ ಇಶ್ಯೂಸ್. ಸೊ ಆರೋಗ್ಯ ಮತ್ತು ಸುರಕ್ಷತೆಯ ಸಮಸ್ಯೆಗಳನ್ನು ಕೂಡ ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅನ್ನೋ ಅಂಶದಲ್ಲಿ. In working with others, they will be expected to conduct themselves in ways which shows an understanding of the social and political environment. ಇತರರೊಂದಿಗೆ ಕೆಲಸ ಮಾಡುವಾಗ ಅವರ ಸಾಮಾಜಿಕ ಮತ್ತು ರಾಜಕೀಯ ಪರಿಸರದ ತಿಳುವಳಿಕೆಯನ್ನು ತೋರಿಸುವ ರೀತಿಯಲ್ಲಿ ತಮ್ಮನ್ನು ನಾವೇನು ಮಾಡಬೇಕಾಗುತ್ತೆ, ನಡೆಸ್ಕೊಳ್ಬೇಕು. ಆ ನಿರೀಕ್ಷೆಯನ್ನು ನಾವು ಈ 6ನೇ ಹಂತದಲ್ಲಿ ನಾವು ಇಟ್ಕೊಳ್ತೀವಿ. ಸೊ ನೋಡೋಣ, ಈ ಡೊಮೈನ್ಸ್ ಬಗ್ಗೆ ಬಂದರೆ ಮೊದಲನೇ ಪ್ರಕ್ರಿಯೆ ಏನಿದೆ, ಪ್ರೋಸೆಸ್ ಏನಿದೆ, ಡಿಮ್ಯಾಂಡ್ಸ್ ವೈಡ್ ರೇಂಜ್ ಆಫ್ ಸ್ಪೆಷಲೈಸ್ಡ್ ಟೆಕ್ನಿಕಲ್ ಸ್ಕಿಲ್ಸ್. ನೋಡಿ, ವೈಡ್ ರೇಂಜ್ ಆಫ್ ಸ್ಪೆಷಲೈಸ್ಡ್ ಟೆಕ್ನಿಕಲ್ ಸ್ಕಿಲ್ ಬೇಕು, ಕ್ಲಾರಿಟಿ ಆಫ್ ನಾಲೆಡ್ಜ್ ಇರಬೇಕು, ಕ್ಲಾರಿಟಿ ಆಫ್ ನಾಲೆಡ್ಜ್ ಅಂಡ್ ಪ್ರಾಕ್ಟೀಸ್ ಇನ್ ಬ್ರಾಡ್ ರೇಂಜ್ ಆಫ್ ಆಕ್ಟಿವಿಟಿ ಇನ್ವಾಲ್ವಿಂಗ್ ಸ್ಟ್ಯಾಂಡರ್ಡ್ ಅಂಡ್ ನಾನ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್. ಜೊತೆಗೆ ವಾಸ್ತವಿಕವಾಗಿ factual and theoretical knowledge in broad contacts within a field of work or study. ಇನ್ನು ವೃತ್ತಿಪರ ಕೌಶಲ್ಯಕ್ಕೆ ಬಂದರೆ ರೇಂಜ್ ಆಫ್ ಕಾಗ್ನಿಟಿವ್ ಅಂಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ರಿಕ್ವೈರ್ಡ್ ಟು ಜನರೇಟ್ ಸೊಲ್ಯೂಷನ್ ಟು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇನ್ ಎ ಫೀಲ್ಡ್ ಆಫ್ ವರ್ಕ್ ಆರ್ ಸ್ಟಡಿ. ಇಲ್ಲಿ ಕಾಗ್ನೇಟಿವ್ ಮತ್ತು ಪ್ರಾಕ್ಟಿಕಲ್ ಸ್ಕಿಲ್ ಬೇಕು. ಯಾವುದಾದ್ರೂ ಸೊಲ್ಯೂಷನ್ಸ್ಗೆ ನಾವು ಪ್ರಾಬ್ಲಮ್ ಬಂದಾಗ ಅದಕ್ಕೆ ಪರಿಹಾರವನ್ನು ಹುಡುಕಬೇಕಾದ್ರೆ ಇಲ್ಲಿ ಕಾಗ್ನೇಟಿವ್ ಅಂಡ್ ಪ್ರಾಕ್ಟಿಕಲ್ ಸ್ಕಿಲ್ ಇಸ್ ಮೋರ್ ಇಂಪಾರ್ಟೆಂಟ್, ಪ್ರೊಫೆಷನಲ್ ಸ್ಕಿಲ್. ದೆನ್ ಕೋರ್ ಸ್ಕಿಲ್, ರೀಸನಬಲಿ ಗುಡ್ ಇನ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಆತ ಕೋರ್ ಸ್ಕಿಲ್ ಈ ಹಂತದಲ್ಲಿ 6ನೇ ಹಂತದಲ್ಲಿ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಿರತಕ್ಕಂಥ ಇರ್ಬೋದು, ಪರಿಹಾರವನ್ನು ಮಾಡೋದಿರತಕ್ಕಂಥದ್ದು, ಮತ್ತು ಡೇಟಾಕ್ಕೆ ದತ್ತಾಂಶವನ್ನು ಕಲೆಕ್ಟ್ ಮಾಡ್ಕೊಳ್ತದ್ದು, ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು, ಮತ್ತು ಕಮ್ಯುನಿಕೇಟ್ ಸಂವಹನವನ್ನು ಮಾಡ್ತಕ್ಕಂಥದ್ದು. ದೀಸ್ ಆರ್ ಆಲ್ ದ ಕೋರ್ ಸ್ಕಿಲ್ ಇನ್ ಲೆವೆಲ್ 6. ದೆನ್ ರೆಸ್ಪಾನ್ಸಿಬಿಲಿಟಿ, ಏನು ಹೊಣೆಗಾರಿಕೆ ಇದೆ, 5th ಡೊಮೈನ್, ರೆಸ್ಪಾನ್ಸಿಬಿಲಿಟಿ ಫಾರ್ ಓನ್ ವರ್ಕ್ ಅಂಡ್ ಲರ್ನಿಂಗ್ ಅಂಡ್ ಫುಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅದರ್ಸ್ ವರ್ಕ್ ಅಂಡ್ ಲರ್ನಿಂಗ್. ಓನ್ ವರ್ಕ್ಗೂ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಬೇರೆಯವರು ಕೆಲಸ ಏನು ಮಾಡ್ತಾರೆ ಅದರ ರೆಸ್ಪಾನ್ಸಿಬಿಲಿಟಿ ಕೂಡ ನಮಗಿರಬೇಕು. ಉದಾಹರಣೆಗೆ ನಾನು ಮಾಸ್ಟರ್ ಟೆಕ್ನಿಷಿಯನ್ ಆಗಿದ್ದೀನಿ, ಈಗ ನಾನು ಟ್ರೈನರ್ ಆಗಿದ್ದೀನಿ. ಈಗ ನನ್ನ ಕೆಲಸ ಮತ್ತು ನನ್ನ ಕಲಿಕೆ ನನ್ನ ಹೊಣೆಗಾರಿಕೆ ಜೊತೆಗೆ ನಿಮ್ಮೆಲ್ಲರ ಒಂದು ಕಲಿಕೆ ಕೆಲಸ ಮತ್ತು ನಿಮ್ಮೆಲ್ಲರ ಒಂದು ಕಲಿಕಾ ಫಲಿತಾಂಶ ಏನಿದೆ ಅದರ ಹೊಣೆಗಾರಿಕೆಯನ್ನು ಕೂಡ ನಾನೇ ತಗೊಳ್ಬೇಕು. ಸೊ ದಟ್ ಈಸ್ ಲೆವೆಲ್ 6. ಇನ್ ಲೆವೆಲ್ 7 ಬರೋಣ. ವರ್ಕ್ ಅಟ್ ಲೆವೆಲ್ 7 ವಿಲ್ ಟೇಕ್ ಪ್ಲೇಸ್ ಇನ್ ಕಾಂಟ್ಯಾಕ್ಟ್ಸ್ ವಿಚ್ ಕಂಬೈನ್ ದ ರೊಟೈನ್ ಅಂಡ್ ನಾನ್ ರೊಟೈನ್ ಅಂಡ್ ಆರ್ ಸಬ್ಜೆಕ್ಟ್ ಟು ವೇರಿಯೇಷನ್. Job holders will carry out the broad range of work which require wide-ranging specialized theoretical and practical skills. ಈ 7ನೇ ಹಂತದಲ್ಲಿ ಏನು ಕೆಲಸವನ್ನು ನಿರ್ವಹಿಸ್ತಾನೋ ಆತ ತನ್ನ ದಿನಚರಿಯನ್ನು ಸಂಯೋಜಿಸ್ತಕ್ಕಂಥದ್ದು ಗೊತ್ತಿರಬೇಕು. ಒಂದು ವೇಳೆ ಏನಾದರೂ ವ್ಯತ್ಯಾಸಗಳಿಗೆ ಒಳಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ದಿನಚರಿಯನ್ನು ರೊಟೈನ್ ಅಂಡ್ ನಾನ್ ರೊಟೈನ್ ಅಂತ ಕರಿತೀವಿ. ವ್ಯತ್ಯಾಸಗಳಿರ್ತದೆ, ಆ ವ್ಯತ್ಯಾಸಗಳನ್ನು ಸರಿತೂಗಿಸ್ತಕ್ಕಂಥ ಕಲೆ ಇಲ್ಲಿರುತ್ತೆ. ಸೊ ಜಾಬ್ ಹೋಲ್ಡರ್ಸ್ ಅಂತ ನಾವೇನು ಕರಿತೀವಿ, ಅವರು ವಿಲ್ ಕ್ಯಾರಿ ಔಟ್ ಬ್ರಾಡ್ ರೇಂಜ್ ಆಫ್ ವರ್ಕ್ ವಿಚ್ ರಿಕ್ವೈರ್ ವೈಡ್ ರೇಂಜಿಂಗ್ ಸ್ಪೆಷಲೈಸ್ಡ್ ಥಿಯರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ಸೊ ಆ ಒಂದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಕೌಶಲ್ಯಗಳು ಅಗತ್ಯವಾಗಿ ಇಲ್ಲಿ ಬೇಕಾಗುತ್ತೆ. Job holders will be responsible for the output and development of work group within the organization. People carrying out these job roles are likely to be graduates. They may be desired as managers or senior technicians. And ಹಿಂದೆ ನಾವು
ಟ್ರೈನರ್ ಅಂದ್ವಿ, ಮಾಸ್ಟರ್ ಟೆಕ್ನಿಷಿಯನ್ ಅಂದ್ವಿ. ಈ ಹಂತದಲ್ಲಿ ನಾವು ವ್ಯವಸ್ಥಾಪಕರು, ಮ್ಯಾನೇಜರ್ ಅಂತ ಕರಿತಾ ಇದ್ದೀವಿ. ಹಿರಿಯ ತಂತ್ರಜ್ಞರು, ಸೀನಿಯರ್ ಟೆಕ್ನಿಷಿಯನ್ಸ್ ಅಂತ ನಾವು ಕರಿತಾ ಇರ್ತೀವಿ. So individuals employed to carry out these job roles will be expected to able to communicate clearly in speech and writing, and are likely to be required to carry out mathematical calculation. As a part of their work, they should also be skillful in collecting and organizing the information to communicate logically about the work. ನೋಡಿ, ಇದು ಎಲ್ಲ ಹಂತಗಳಲ್ಲೂ ಕೂಡ ಈ ಪಾಯಿಂಟ್ ಕಾಮನ್ ಆಗೇ ಇರುತ್ತೆ. ಇದೆ, ಈಗ ನೋಡ್ತಾ ಬರ್ತಾ ಇದ್ದೀವಿ. ಆತನಿಗೆ ಒಳ್ಳೆ ಸಂವಹನ, ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಬರೆಯೋದ್ರಲ್ಲಿರ್ಬೋದು, ಓದೋದ್ರಲ್ಲಿರ್ಬೋದು, ಒಬ್ಬರಿಂದ ಒಬ್ಬರಿಗೆ ಹೇಳೋದ್ರಲ್ಲಿರ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿರ್ಬೋದು, ಮತ್ತು ಕೆಲವು ಲೆಕ್ಕಗಳನ್ನು, ಗಣಿತ ಲೆಕ್ಕಾಚಾರಗಳನ್ನು ಹಾಕ್ತಕ್ಕಂಥದ್ದು, ಆತನಿಗೆ ಮಾಡಲಿಕ್ಕೆ ಬರುವಂಥದ್ದು, ಇವೆಲ್ಲ ಅಂಶಗಳನ್ನು ನಾವು ಈ ಒಂದು ಹಂತದಲ್ಲಿ, ಬೇರೆ ಹಂತಗಳಲ್ಲೂ ಕೂಡ ಇದಿರುತ್ತೆ, ಈ ಹಂತದಲ್ಲೂ ಕೂಡ ಇದಿರೋದನ್ನು ನಾವು ಕಾಣಬಹುದು. They will be expected to have wide ranging of factual and theoretical knowledge. ಇಲ್ಲೂ ಕೂಡ ಫ್ಯಾಕ್ಚುವಲ್ ನಾಲೆಡ್ಜ್ ಇರಬೇಕು, ಥಿಯರಿಟಿಕಲ್ ನಾಲೆಡ್ಜ್ ಇರಬೇಕು, ಮತ್ತು ವಿಶೇಷವಾದ ಪ್ರಾಯೋಗಿಕ ಅರಿವಿನ ಕೌಶಲ್ಯ ಇರಬೇಕು ಆತನಿಗೆ. ಮತ್ತು ಏನಾದರೂ ಪ್ರಾಬ್ಲಮ್ ಬಂದಾಗ, ಜನರೇಟ್ ಆದಾಗ, ಆ ಪ್ರಾಬ್ಲಮ್ಗೆ ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥ ಒಂದು ಗುಣ ಇಲ್ಲಿ ಇರಬೇಕು. ಅದನ್ನು ಎಕ್ಸ್ಪೆಕ್ಟನ್ನು ಮಾಡ್ತಾರೆ. ಯಾವುದರಲ್ಲಿ? NSQF ಲೆವೆಲ್ 7ನಲ್ಲಿ. They will be expected to understand what constitute quality in the occupation and distinguish between good and bad quality. In all aspects of their work, they will be expected to work in ways which shows a good understanding of environmental issue. They will take account of health and safety issues as they affect the work they carry out and manage. ಈ ಉದ್ಯೋಗದಲ್ಲಿ ಗುಣಮಟ್ಟ ಅಂತ ಏನು ಅರ್ಥ ಮಾಡಿಕೊಳ್ಬೇಕಾತ, ಮತ್ತು ಎಲ್ಲ ಹಂತಗಳಲ್ಲಿ, ಎಲ್ಲ ಅಂಶಗಳಲ್ಲಿ ಕೆಲವು ಒಳ್ಳೆ ಕ್ವಾಲಿಟಿ ಇರುತ್ತೆ, ಕೆಲವು ಕೆಟ್ಟ ಕ್ವಾಲಿಟಿ, ಕೆಟ್ಟ ಗುಣಮಟ್ಟ ಇರುತ್ತೆ. ಅವ್ರ ನಡುವಿನ ವ್ಯತ್ಯಾಸವನ್ನು ಆತ ತಿಳ್ಕೊಳ್ಬೇಕು. ಮತ್ತು ಪರಿಸರದ ಸಮಸ್ಯೆಗಳ ಬಗ್ಗೆ ಉತ್ತಮ ತಿಳುವಳಿಕೆ ಆತನಿಗೆ ಇರಬೇಕು. ಮತ್ತು ಆತ ತಾನು ನಿರ್ವಹಿಸುವ ಕೆಲಸದ ಮೇಲೆ ಈ ಎಲ್ಲ ಸಮಸ್ಯೆಗಳು, ಪರಿಸರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು, ಇವು ನೇರವಾದ ಪರಿಣಾಮ ಬೀರ್ಬೋದು. ಜೊತೆಗೆ ಇತರರ ಆರೋಗ್ಯ ಮತ್ತು ಸುರಕ್ಷತೆ, ಸೇಫ್ಟಿ ಇಶ್ಯೂಸ್ ಏನಿದೆ ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ತಾರೆ ಈ ಒಂದು ಇದರಲ್ಲಿ ಡಿಸ್ಕ್ರಿಪ್ಟರ್ಸ್, ವಿವರಣೆಗಾರ. So in working with others, they will be expected to conduct themselves in ways which show a good understanding of social and political environment. ಇತರರೊಂದಿಗೆ ಕೆಲಸವನ್ನು ಮಾಡುವಾಗ ಅವರ ಸಾಮಾಜಿಕ ಮತ್ತು ರಾಜಕೀಯ ಪರಿಸರದ ಉತ್ತಮ ತಿಳುವಳಿಕೆಯನ್ನು ತೋರಿಸುವ ರೀತಿಯಲ್ಲಿ ತಮ್ಮನ್ನು ನಾವು ನಡೆಸ್ಕೊಳ್ಬೇಕು ಅಂತಕ್ಕಂಥ ನಿರೀಕ್ಷೆ ಕೂಡ ಈ ಒಂದು ಹಂತದಲ್ಲಿ ಇದೆ. ಸೊ ದ ಡೊಮೈನ್ಸ್ ಬಂದರೆ, ಇಟ್ ರಿಕ್ವೈರ್ಸ್ ಎ ಕಮೆಂಡ್ wide ranging specialized theoretical and practical skills involving the variable routine and non-coroutine context. This is important. In a professional knowledge ಬಂದರೆ wide ranging of factual and theoretical knowledge in broad context within a field of work or study. ಪ್ರೊಫೆಷನಲ್ ಸ್ಕಿಲ್ಲನ್ನು ನೋಡೋದಾದರೆ wide range of cognitive and practical skills are required to generate solution to specific problems in a field of work or study. Then core skill, good logical and mathematical skill, understanding of social and political and natural environment, good in collecting and organizing the informations, communication and presentation skill ಇರಬೇಕು ಈ ಒಂದು ಹಂತದಲ್ಲಿ. ಸೊ ಫುಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಔಟ್ಪುಟ್ ಆಫ್ ಗ್ರೂಪ್ ಅಂಡ್ ಡೆವಲಪ್ಮೆಂಟ್. ಹೊಣೆಗಾರಿಕೆಯಲ್ಲಿ ನೋಡಿ, ಇಲ್ಲೇ ಬೇರೆ ಅಂತ ಯಾಕೆ ನಾವು ಮೇಲಕ್ಕೆ ಬಂದ್ವಿ, ಹಾಗಾಗಿ ಫುಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಯಾವುದಕ್ಕೆ ಫುಲ್ ರೆಸ್ಪಾನ್ಸಿಬಿಲಿಟಿ? ಫಾರ್ ಔಟ್ಪುಟ್ ಆಫ್ ಗ್ರೂಪ್ ಅಂಡ್ ಡೆವಲಪ್ಮೆಂಟ್. Now let us come to the NSQF level
8. So NSQF level 8, it is a comprehensive and cognitive and theoretical knowledge and practical skill to develop creative solution to abstract the problem, undertakes self-study, demonstrates intellectual independence, analytical and rigor and good communications, and also to exercise the management and supervision in the context of work or study, okay, having unpredictable changes, responsible for their development of self and others. ಇಲ್ಲಿ ನಾವು ಈ ಒಂದು 8ನೇ ಹಂತದಲ್ಲಿ ನಾವು ಯಾರನ್ನ ಜಾಬ್ ಹೋಲ್ಡರ್ಸ್ ಅಂತ ಕರಿತೀವಿ, ಆರ್ ಕ್ವಾಲಿಫೈಡ್ at level 8 will normally be responsible for managing the work of a team and developing the team. The work will involve dealing with the unpredictable circumstances affecting the work. ಈ 8ನೇ ಹಂತದಲ್ಲಿ ಈ ಅರ್ಹತೆಯನ್ನು ಹೊಂದಿರತಕ್ಕಂಥ ಉದ್ಯೋಗ ಮಾಡ್ತಕ್ಕಂಥ ವ್ಯಕ್ತಿ ಸಾಮಾನ್ಯವಾಗಿ ಒಂದು ತಂಡದ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಮತ್ತು ಆ ಒಂದು ತಂಡ ಏನಿದೆ ಆ ತಂಡವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರಬೇಕಾಗುತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಇವರ ಮೇಲೆ ಒಂದು ಅನಿರೀಕ್ಷಿತವಾದಂಥ ಒತ್ತಡ ಪರಿಣಾಮ ಬೀರ್ಬೋದು. ಅದಗಳನ್ನು ನಿಭಾಯಿಸ್ತಕ್ಕಂಥ ಕಲೆ ಕೂಡ ಗೊತ್ತಿರಬೇಕಾಗುತ್ತೆ. Their work will require the use of comprehensive knowledge and understanding of the occupational field and commitment to self development. ಅಂದರೆ ಇಲ್ಲಿ ವ್ಯಕ್ತಿ ತನ್ನ ಕೆಲಸಕ್ಕೆ ಸಮಗ್ರ ಜ್ಞಾನ ಮತ್ತು ಔದ್ಯೋಗಿಕ ಕ್ಷೇತ್ರದ ತಿಳುವಳಿಕೆ ಮತ್ತು ಸ್ವಯಂ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಆತ ಬದ್ಧನಾಗಿ ಇರಬೇಕು. ಅದು ಅಗತ್ಯವಾಗಿ ಇರುತ್ತೆ ಈ ಲೆವೆಲ್ 8. So they will normally need an ability to develop creative solutions to problems requiring abstract thought. They will be required to show intellectual independence and rigorous analytical ability. They will need to be good communicators. ಇಲ್ಲಿ ಕ್ರಿಯೇಟಿವ್ ಸೊಲ್ಯೂಷನ್ಸ್, ದಟ್ ಮೀನ್ಸ್ ಅಬ್ಸ್ಟ್ರಾಕ್ಟ್ ಥಾಟ್ ಅಂತ ಕರಿತೀವಿ. ಅಮೂರ್ತ ಚಿಂತನೆಯ ಅಗತ್ಯವಿರುವ ಸಮಸ್ಯೆಗಳಿಗೆ ಒಂದು ಸೃಜನಶೀಲವಾದಂಥ ಪರಿಹಾರಗಳನ್ನು ಒದಗಿಸ್ತಕ್ಕಂಥದ್ದು ಬೇಕಾಗುತ್ತೆ. ಓಕೆ, ಸೊ ಆ ಅಂಶ ಕೂಡ ಈ ಒಂದು 8ನೇ ಹಂತದಲ್ಲಿ ಮುಖ್ಯವಾಗಿರುತ್ತೆ. ಇನ್ನು ಲೆವೆಲ್ 9ಗೆ ಬಂದರೆ ಇಟ್ ಈಸ್ ಅನ್ ಅಡ್ವಾನ್ಸ್ಡ್ ನಾಲೆಡ್ಜ್ ಅಂಡ್ ಸ್ಕಿಲ್, critical understanding of the subject, demonstrating mastery and innovation, completion of substantial research and distillations. Then responsible ಅನ್ನು ನಾವು ನೋಡೋದಾದ್ರೆ responsible for decision making in complex and technical activities involving unpredictable study or work situation. So ಇಲ್ಲಿ ಜಾಬ್ ಹೋಲ್ಡರ್ಸ್ who are qualified at level 9 will normally be the responsible for complex decision making in unpredictable context. ಈ ಹಂತದಲ್ಲಿ ಅರ್ಹತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಸಾಮಾನ್ಯವಾಗಿ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಸಂಕೀರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರ್ತಾನೆ. ಯಾವುದರಲ್ಲಿ? ಲೆವೆಲ್ 9ನಲ್ಲಿ. They will have to exercise senior responsibilities in organization and show mastery of the issues in the occupation and ability to innovate. ಅಂದರೆ ಆತ ಕೆಲಸ ಮಾಡುವ ಸಂಸ್ಥೆಯಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊಂದಬೇಕಾಗುತ್ತೆ, ನಿರ್ವಹಿಸಬೇಕಾಗುತ್ತೆ. ಮತ್ತು ಅಲ್ಲೇನಾದರೂ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವ ಆದಾಗ, ಇಶ್ಯೂಸ್ ಕ್ರಿಯೇಟ್ ಆದಾಗ, ಸೊ ಅಲ್ಲಿ ಅವುಗಳನ್ನು ಬಗೆಹರಿಸಲಿಕ್ಕೆ ಒಂದು ಪರಿಣಿತಿಯನ್ನು ಹೊಂದಿರಬೇಕು ಮತ್ತು ಸಾಮರ್ಥ್ಯವನ್ನು ತೋರಿಸಬೇಕಾಗುತ್ತೆ. ಇದು ಲೆವೆಲ್ 9ನಲ್ಲಿ ಬಹಳ ಮುಖ್ಯವಾದದ್ದು. Their work will require the use of advanced knowledge and skill. They may make contribution to knowledge in their field through research. ಇಲ್ಲಿ
ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಸುಧಾರಿತ ಜ್ಞಾನ ಮತ್ತು ಕೌಶಲ್ಯವನ್ನು ಬಳಕೆಯನ್ನು ಮಾಡಿಕೊಳ್ಳೋದು ಅಗತ್ಯವಾಗಿರುತ್ತೆ. ಅದು ಯಾವ ರೀತಿಯಲ್ಲ ಸಂಶೋಧನೆಯ ಮೂಲಕವಾದರೂ ಆಗ್ಬೋದು. ತಮ್ಮ ಕ್ಷೇತ್ರದ ಜ್ಞಾನಕ್ಕೆ ಇದೆ ಬೇರೆ ಬೇರೆ ಸೆಕ್ಟರ್ಸ್ ಅಂತ ಹೇಳ್ತೀವಲ್ಲ, ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕಾಗುತ್ತೆ, ಅವರು ಕಾಂಟ್ರಿಬ್ಯೂಷನ್ಸನ್ನು ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಅಲ್ಲಿ ಆ ಕೌಶಲ್ಯ, ಆ ನಾಲೆಡ್ಜ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ರಿಸರ್ಚ್ಗಳ ಮೂಲಕ ಕೊಡುಗೆಯನ್ನು ನೀಡಬೇಕಾಗುತ್ತೆ. ಸೊ ಇದು 9th ಲೆವೆಲ್. ಇನ್ನು NSQF ಲೆವೆಲ್ 10 ಬರೋಣ. ಸೊ ಹೈಲಿ ಸ್ಪೆಷಲೈಸ್ಡ್ ನಾಲೆಜ್ ಇದು. ಸೊ ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್ ಈಗ ನಮಗಿರತಕ್ಕಂಥದ್ದು NSQFನಲ್ಲಿ ಲೆವೆಲ್ 10 ಇದು. ಹೈಲಿ ಸ್ಪೆಷಲೈಸ್ಡ್ ನಾಲೆಜ್ and problem solving skill to provide original contribution to the knowledge through research and scholarship, and also responsible for strategic decision in unpredictable complex situation of work or study. ಇಲ್ಲಿ ಜಾಬ್ ಹೋಲ್ಡರ್ಸ್, ಇಲ್ಲಿ ಕೆಲಸವನ್ನು ನಿರ್ವಹಿಸೋರು who are qualified at level 10 will normally be responsible for strategic decision making. The context of their work will be complex and unpredictable. ಈ 10ನೇ ಹಂತದಲ್ಲಿ ಅರ್ಹತೆಯನ್ನು ಹೊಂದಿರತಕ್ಕಂಥ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಸಾಮಾನ್ಯವಾಗಿ ತನ್ನ ಕಾರ್ಯತಂತ್ರದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ, ರೆಸ್ಪಾನ್ಸಿಬಲ್ ಫಾರ್ ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್ ಹೊಂದಿರ್ತಾನೆ. ಮತ್ತು ಆತನ ಕೆಲಸ ಏನಿದೆ, ಆ ಒಂದು ಸಂದರ್ಭ ಏನಿದೆ, ಅದು ಇಟ್ ಈಸ್ ಏನಂತ ಕರಿತೀವಿ, ಸಂಕೀರ್ಣ ಮತ್ತು ಅನಿರೀಕ್ಷಿತವಾಗಿ ಇರುತ್ತೆ. ಸೊ ಇದು ಮೊದಲನೇ ಪಾಯಿಂಟ್. ಇದು 10ನೇ ಲೆವೆಲ್ನಲ್ಲಿ ದೇ ಆರ್ ಲೈಕ್ಲಿ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಆರ್ಗನೈಜೇಷನ್ಸ್. ತನ್ನ ಒಂದು ಸಂಸ್ಥೆಗೆ ಆತ ಜವಾಬ್ದಾರನಾಗಿ ಇರಬೇಕಾಗುತ್ತೆ. ಮತ್ತು ಆತ ಒಂದು ನಾಯಕತ್ವವನ್ನು ಹೊಂದಬೇಕಾಗುತ್ತೆ, ಒದಗಿಸ್ಬೇಕಾಗುತ್ತೆ ತನ್ನ ಸಂಸ್ಥೆಗೆ. ಇಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ದೇರ್ ವರ್ಕ್ ವಿಲ್ ರಿಕ್ವೈರ್ ಹೈಲಿ ಸ್ಪೆಷಲೈಸ್ಡ್ ನಾಲೆಡ್ಜ್ and problem solving skills. They may make original contribution to the knowledge in their field through research, scholarship or innovative practice. ಅಂದರೆ ಆತ ತನ್ನ ಕೆಲಸಕ್ಕೆ ಹೆಚ್ಚು ವಿಶೇಷವಾದ ಜ್ಞಾನ ಮತ್ತು ಏನಾದರೂ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥ ಕೌಶಲ್ಯವನ್ನು ಹೊಂದಿರಬೇಕಾಗುತ್ತೆ. ಸೊ ಹಾಗಾಗಿ ನವೀನ ಅಭ್ಯಾಸದ ಮೂಲಕ ತಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಕೊಡುಗೆಗಳನ್ನು ಈ ಒಂದು ಹಂತದಲ್ಲಿ ನೀಡ್ಬೋದು. ಸೊ ದೀಸ್ ಆರ್ ಆಲ್ ದ 10 ಲೆವೆಲ್ಸ್ ಇನ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್. ಐ ಥಿಂಕ್ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ತಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ಒಂದು ಸ್ಕಿಲ್ಲನ್ನು ನಾವು ಅಸೆಸ್ಮೆಂಟ್ಗೆ ನಾವು ಕನ್ಸಿಡರ್ ಮಾಡಿದಾಗ ಇಲ್ಲಿ ಕ್ರೆಡಿಟ್ಸ್ ಅಂತ ಕೊಡ್ತಾರೆ. ಸೊ ಅವೆರಡು, ಒಂದು ಸ್ಕಿಲ್ ಕಾಂಪೊನೆಂಟ್ ಕ್ರೆಡಿಟು, ಇನ್ನೊಂದು ಜನರಲ್ ಎಜುಕೇಷನ್ ಕ್ರೆಡಿಟ್ ಬರುತ್ತೆ. ಅದನ್ನು ಟೋಟಲ್ ಕ್ರೆಡಿಟ್ಸನ್ನು ಅವಾರ್ಡ್ ಅಂತ ನಾವು ಕರ್ಕೊಳ್ತೀವಿ. ಈಗ ಉದಾಹರಣೆಗೆ ಲೆವೆಲ್ 4ನಲ್ಲಿ ಬಂದರೆ ಸ್ಕಿಲ್ಗೆ 18 ಇದ್ದರೆ, ಜನರಲ್ ಎಜುಕೇಷನ್ಸ್ಗೆ 12 ಇರುತ್ತೆ. ಟೋಟಲ್ ಅವಾರ್ಡ್, ಕ್ರೆಡಿಟ್ ಅವಾರ್ಡ್ ಎಷ್ಟಾಗುತ್ತೆ, 30 ಆಗುತ್ತೆ. ಅದೇ ಈಗ ನಾವು ಲೆವೆಲ್ 5ನಲ್ಲಿ ಇದ್ದೀವಲ್ಲ, ಸ್ಕಿಲ್ಗೆ ಅವಾರ್ಡ್ ನೋಡಿ 4ರಿಂದ 18ರಿಂದ ಲೆವೆಲ್ 5 ಬಂದಿಟ್ಟಿಗೆ 36ಕ್ಕೆ ಒಂದು ಡಬಲ್ ಆದ್ವಿ. ಅದೇ ರೀತಿ ಡಬಲ್ ಆಗ್ತಾ ಹೋಗ್ತಾ ಇದೆ, ಎಲ್ಲ ಪೂರ್ತಿ ಇಲ್ಲಿ ಡಬಲ್ ಆಗ್ತಾ ಇದೆ. ಸೊ ಇಲ್ಲಿ ಲೆವೆಲ್ 5ನಲ್ಲಿ ಟೋಟಲ್ ಕ್ರೆಡಿಟ್ ಫಾರ್ ಅವಾರ್ಡ್ಸ್ ಎಷ್ಟಿದೆ, 60. ಸೊ ದಟ್ ಈಸ್ ನಮ್ಮ ವೃತ್ತಿಪರ ಕೋರ್ಸ್ಗಳಲ್ಲಿ ಈ ರೀತಿ ಅಸೆಸ್ಮೆಂಟ್ ಸ್ಕಿಲ್ ಬೇಕಾಗುತ್ತೆ. ಸೊ ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾನು ನಮ್ಮ ITIನಲ್ಲಿ NSQF CTS ಕೋರ್ಸ್ನಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಮತ್ತು ಇಲ್ಲಿ ಅಸೆಸ್ಮೆಂಟ್ ಯಾವ ರೀತಿ ಮಾಡ್ತಾರೆ, ಟೈಪ್ಸ್ ಆಫ್ ಅಸೆಸ್ಮೆಂಟ್ ಹೇಗಿರುತ್ತೆ, ನಮ್ಮ ಸಿಲೆಬಸ್ನಲ್ಲಿ ಯಾವ ರೀತಿ ಇದನ್ನು ಅಳವಡಿಸ್ಕೊಂಡಿದ್ದೀವಿ ನಾವು NSQF ಲೆವೆಲ್ 5 ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.